ಜಯರಾಮೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಶ್ರೀಮತಿ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹುಟ್ಟೂರು ಯಾವುದು ಶ್ರೀಮತಿ ಅವರೇ? ರಾಗಿಮುದ್ನಳ್ಳಿ ಸರ್. ನಿಮ್ಮ ತಂದೆ ಹೆಸರೇನು? ಹನುಮೇಗೌಡ್ರು. ತಾಯಿ? ಶಿವಮ್ಮ. ಎಷ್ಟು ಜನ ಮಕ್ಕಳು ನೀವು? 3 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಒಟ್ಟು 5 ಜನ. ನೀವು ಎಷ್ಟನೇವ್ರು ಅದರಲ್ಲಿ? 2ನೇವ್ರು. ಮಗ ದೊಡ್ಡವರು, ಇಂದ್ಲು ಹೆಣ್ಮಗ್ಳೆಲ್ಲ ನಾನು ದೊಡ್ಡವಳು. ಏನು ನಿಮ್ಮ ತಂದೆ ತಾಯಿ ವಿಶೇಷ? ನಮ್ಮ ತಂದೆ ಎಲ್ಲ ಸಾಕಿದ್ರು ಹೇಳಿ. ಅಯ್ಯೋ ಕಷ್ಟದಿಂದ ಸಾಕಿದ್ದಾರೆ ಸರ್. ವ್ಯವಸಾಯ ನಮ್ಮ ತಂದೆ ಅಪ್ಟ ರೈತರವರು, ಎಲ್ಲೂ ಹೋಗಲ್ಲ. ಇಷ್ಟೊತ್ತೆಲ್ಲ ಗದ್ದೆ ಆಯಿತು, ಅವ್ರ ಜಮೀನಾಯಿತು, ಅವರಾಯಿತು. ನಮ್ಮ ತಾಯಿನೂ ಅಷ್ಟೇ. ನಾವು ಒಂದು 5 ವರ್ಷದ ಮಕ್ಕಳನ್ನೇ ಸ್ಕೂಲಿಗೆ ಕಳಿಸ್ದಂಗೆ ಹೊಲ್ದ ಹತ್ರ ಕರ್ಕೊಂಡೋಗ್ಬಿಟ್ರು. ಹುಲ್ ಕೀಳೋದು, ಕುರಿ ಮೇಯಿಸೋದು, ಎಮ್ಮೆ ಮೇಯಿಸೋದು. ನಮಗೇನೂ ಗೊತ್ತಿಲ್ಲ ಅವಾಗ. ಅವ್ರ ಜೊತೆ ಎಮ್ಮೆ ದನ ಕುರಿ ಮೇಯಿಸ್ಕೊಂಡು ನಾವು ಸ್ಕೂಲ್ಗೆ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಹೋಗಿದ್ವಿ ಅಷ್ಟೇ. ಆಮೇಲೆ ಹಿಂದೆ ನಮ್ಮ ತಮ್ಮ ತಂಗಿ ಹುಟ್ರಲ್ಲ, ಅವರು ಕಾಪಾಡ್ಕೊಳ್ಳೋಕ್ಕೆ ನಮ್ಮ ಬಿಡಿಸ್ಬಿಟ್ರು. ನಮ್ಮ ಅಜ್ಜಿ ಇದ್ದರು, ಸ್ಕೂಲಿಂದ ಬಂದ್ಬಿಟ್ರು ಹೊಡ್ಕೊಂಡು ಬೇಡ ನೀನು ಹೋಗೋದು ಬೇಡ ಅಂತ. ಆಗ ನಮಗೆ ಗೊತ್ತಿಲ್ವಲ್ಲ ಅವಾಗ. ಆ ಮಕ್ಕಳು ಆಟ ಆಡಿಸ್ಕೊಂಡು ಇರ್ತಿದ್ವಿ. ಸ್ಕೂಲ್ಗೂ 2ನೇ ಕ್ಲಾಸ್ ಹೋಗಿದ್ದೀನಿ, 3ನೇ ಕ್ಲಾಸ್ 2ನೇ ಕ್ಲಾಸ್ ಅಷ್ಟೇ. ಅಲ್ಲಿ ರಾಗಿಮುದ್ನಳ್ಳಿನಲ್ಲಿ? ರಾಗಿಮುದ್ನಳ್ಳಿನೇ. ಜಮೀನು ಎಷ್ಟಿತ್ತು ನಿಮಗೆ ನಿಮ್ಮ ತಂದೆ ಮನೆ ಕಡೆ? ಅವ್ರ ದೊಡ್ಡ ಜಮೀನುಗಾರ ಸರ್, ಒಂದು 20 ಎಕರೆ ಏನೋ ಇರಬೇಕು. ಏನೇನು ಬೆಳೆ ಬೆಳೀತಾ ಇದ್ರು? ಹಿಂದೆ ಬರೀ ರಾಗಿ, ಮಳೆಗಾಲದಲ್ಲಿ ಅವರೇ ಉಳ್ಳಿ, ಹುಚ್ಚೆಳ್ಳು, ಉಳ್ಳಿ ಕಾಳು, ತಡ್ನಿಕಾಳು ಇಷ್ಟು ಬೆಳೀತಿದ್ರು, ಹಳ್ಳು ಎಲ್ಲ. ಇವಾಗೆಲ್ಲ ಅವರು ಬೋರ್ ಹಾಕಿಸ್ಕೊಂಡಿದ್ದಾರೆ. ಹಿಂದೆ ವ್ಯವಸಾಯ ಕಷ್ಟ ಇತ್ತ? ಕಷ್ಟ ಇತ್ತು ಸರ್ ತುಂಬ. ಹೌದಾ? ಮಳೆಯಲ್ಲಿ ಮಾತ್ರ ಅಲ್ವ ಆಶ್ರಯದಲ್ಲಿ ಬೆಳೀತಿದ್ದು. ಒಂದು 4 ಎಕರೆ 3 ಎಕರೆಗೆ ತೆರೆ ಭತ್ತ ಹಾಕೋರು. ಅದರಲ್ಲೆಲ್ಲ ನಮ್ಮ ಕೈಲಿ ಕಳೆ ಕೀಳ್ಸೋರು. ಬಿಸಿಲು ಉರಿಯೋದು ಆದರೂ ಬಿಡ್ತಿರ್ಲಿಲ್ಲ. ನಮ್ಮ ಹೇಳ್ಕೊಂಡೋಗಿ ನಮ್ಮ ಅಜ್ಜಿ ನಮ್ಮ ತಂದೆ ಕಳೆ ಎಲ್ಲ ಕೀಳಿಸ್ತಿದ್ರು. ನಾವು ಕಷ್ಟಪಟ್ಟಿದ್ದೀವಿ. ವ್ಯವಸಾಯ ಅಂದರೆ ಇಷ್ಟ ನಮಗೆ ಚಿಕ್ಕ ಮಕ್ಕಳಿಂದನೂ. ಅಂದರೆ ಬರೀ ಕಳೆ ಕೀಳೋದು ಅಷ್ಟೇನಾ? ಕಳೆ ಕೀಳೋದು, ನಾಟಿ ಹಾಕೋದು, ಪೈರು ಕೀಳೋದು, ಪೈರು ಹೊಡಿಯೋದು. ಆಮೇಲೆ ತೆಂಗಿನ ಗಿಡ ನೆಟ್ಟಿದ್ರು. ಆ ತೆಂಗಿನ ಗಿಡಕ್ಕೆ ಒಂದು 2 ಮೈಲಿಂದ ಒಂದೊಂದು ಸಣ್ಣ ಚೊಂಬೆಲಿ ನೀರು ತಂದು ಒಯ್ತಿದ್ವಿ. ಚಿಕ್ಕ ಮಕ್ಕಳಲ್ವ ನಾವು. ಅಷ್ಟು ಅಡಿಕೆ ತೆಂಗಿನ ಸೊಸಿ ಮಾತ್ರ. ತೆಂಗಿನ ಸೊಸಿಗಳು ಕೊನೆಗಳು ನೆಟ್ಟಿದ್ರು. ಆ ಕೊನೆಗಳಿಗೆಲ್ಲ ನೀರು ತಂದು ಒಯ್ತಿದ್ದ ಬಾವಿಯಿಂದ. ಬಾವಿ ಅಂದರೆ ಎಲ್ಲಿತ್ತು? ಅಲ್ಲಿ ಒಂದು ದೂರ ಹಳ್ಳ ಅಂತ ಐತೆ. ಹಳ್ಳದಲ್ಲಿ ನೀರು ಮಳೆ ಬಂದಾಗ ನಿಂತ್ಕತ್ತಿತ್ತು. ಆಳದಿಂದ ತಗೊಬಂದು ಒಯ್ತಿದ್ದ ಸೊಸಿಗಳಿಗೆ. ಅಂದರೆ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಕೈಲಿ ಎಷ್ಟು ನೀರು ಹಿಡಿಯುತ್ತೋ ಅಷ್ಟು ನಾವು ಒತ್ಕೊಳ್ಳೋ ಅಷ್ಟರಲ್ಲಿ. ಹೌದೇ? ಒಂದು ಸ್ವಲ್ಪ ದೊಡ್ಡರಾದ್ಮೇಲೆ ನಮ್ಮ ತಂದೆ ಒಂದೊಂದು ಬಿಂದಿಗೆಲ್ಲಿ ಒರೆಸ್ತಿದ್ರು ತಲೆ ಮೇಕೆ. ಅದನ್ನು ನಾವು ಒತ್ಕೊಂಡು ನಮ್ಮ ತಂದೆ ಜೊತೆ ನಮ್ಮ ತಂದೆ ಅಡ್ಡೆ ಮೇಲೆ ಮಡಿಕೊಂಡು 2 ಬಿಂದಿಗೆ ಕೈಲೊಂದು ಸೇದ್ಕೊಂಡು ತಗೊಬರೋರು. ನಾವು ಒಂದೊಂದು ಬಿಂದಿಗೆ ಒತ್ಕೊಬತ್ತಿದ್ದೋ. ನಮ್ಮಮ್ಮನೂ 2 ಬಿಂದಿಗೆ ಒತ್ಕೊಬತ್ತಿತ್ತು. ಅವು ಒಂದು ಸೊಸಿಗೆ ತಂದರೆ ನಮ್ಮ ಅಪ್ಪನ 3, ನಂದೊಂದು 4, ನಮ್ಮ ಅಮ್ಮಂದು 2, ನಮ್ಮ ಅಣ್ಣನೂ ಒಬ್ಬ ಇದ್ದ, ಅವನು 7 ಚೌರ್ಗೆ 7 ಸೊಸಿಗೆ ಹೋಯ್ತಿದ್ವಿ. ಒಟ್ಟು ಎಷ್ಟು ಸಸಿ ಹಾಕಿದ್ರು? ಒಂದು 100 ಸೊಸಿ ಹಾಕಿದ್ರು. ದಿನ ಎಲ್ಲ ನೀರು ಹೊರೋದೇ ಕೆಲಸ? ಮುಂದೆ ದಿವಸ ಬಿಟ್ಟು ಒಂದಿನ. ಹೌದಾ? ಈಗಿದೆಯಾ ಆ ತೋಟ? ಇದೆ. ಕೈ ತೂಕದ ಮೇಲೆ ಹೊತ್ತು ನೀರು ಹಾಕಿರೋ? ಇದೆ. ಚೆನ್ನಾಗಿದೆಯಾ ತಾಯಿ? ಚೆನ್ನಾಗಿದೆ. ನೋಡಿದಾಗ ಏನನ್ಸುತ್ತೆ ಮರಗಳನ್ನ? ಸಂತೋಷ ಆಗುತ್ತೆ. ನಾನು ನೀರಾಗಿ ಬೆಳೆಸಿದ್ದು ಅನ್ಸುತ್ತಾ? ಒಂದು ವರ್ಷಕ್ಕೆ 5 ಲಕ್ಷ ಕೊಟ್ಟಿದ್ದಾರೆ. ಹೌದಾ? ಎಳ್ನೀರು ಕುಯ್ಯರು ಕೊಟ್ಬಿಟ್ಟಿದ್ದಾರೆ. ಮದುವೆ ರಾಗಿಮುದ್ನಳ್ಳಿಗೆ ಆಗಿದ್ದ? ರಾಗಿಮುದ್ನಳ್ಳಿಲೇ ಆಗಿದ್ದು ನಮ್ಮದು. ಇವ್ರೇನು ಸಂಬಂಧವಾ ಜಯರಾಮೇಗೌಡರು? ನಮ್ಮ ತಂದೆರ ಅಕ್ಕನ ಮಗ, ಸೋದತ್ತೆ ಮಗನಿಗೆ ಆಗಿರೋದು ನಾವು. ಹೌದೇ? ಮುಂದೆ ತಾವು ಆಟ ಆಡಿ ಬೆಳೆದಿರೋದು. ಇವರೆಲ್ಲ ಲಾರಿಗೆ ಹೊಂಟದ್ಮೇಲೆ ಇವ್ರಿಗೆ ಗೊತ್ತಿಲ್ಲ. ನಮಗೆ ಮಗು ನಂಗಿದ್ದಾಗ ನಾವು ಲಾರಿಗೆ ಹೋಗ್ಬಿಟ್ಟವ್ರೆ ಇವರು. ಇವರೆಲ್ಲ ನಾನು ಎಂಗೇಜ್ಮೆಂಟ್ ದಿವಸನೇ ಇವ್ರು ನೋಡಿದ್ದು. ನನಗೆ ಇವ್ರು ಅವರು ಅಂತಾನೆ ಗೊತ್ತಿಲ್ಲ. ಗೊತ್ತಿಲ್ಲ, ನೋಡಿಲ್ಲ ನಾವು. ಅಲ್ಲ ಇಂಥವ್ರನ್ನ ಇವ್ರು ಲಾರಿಗೆ ಹೋಗ್ತಿದ್ರಲ್ಲ, ನಾವು ನೋಡಿಲ್ಲ. ಅಲ್ಲ ಆಯ್ತು ತಾಯಿ, ಇಂಥವ್ರು ಅವರೇ ನೀವು ಮದುವೆ ಮಾಡ್ಕೋಬೇಕು ಅಂದಾಗ ನೋಡ್ದಲ್ಲೇ ಒಪ್ಪಿಗೆ ಕೊಟ್ಬಿಟ್ರೆ? ಅವಾಗೆಲ್ಲ ಗೊತ್ತಿಲ್ಲ ಸರ್ ನಮಗೆ. ನಮ್ಮ ಅಪ್ಪ ಅಮ್ಮದಿರು ಕೇಳಿದ ಮಾತಲ್ವಾ. ಹೌದಾ? ತಂದೆ ತಾಯಿ ಹೆಂಗೆ ಹೇಳಿದ್ರು ಹಾಗೆ ಅಲ್ವಾ? ಹಿರಿಯವ್ರು ಹೆಂಗೆ ಹೇಳ್ತಾರೆ ಹೆಂಗೆ ಕೇಳಿದ್ವಿ. ಆಯಿತು. ಮದುವೆ ಆಗಿ ಎಷ್ಟು ವರ್ಷ ಆಗಿರ್ಬೋದು? 43 ವರ್ಷ ಆಯ್ತು ಸರ್. ಪರವಾಗಿಲ್ಲ. ಹೇಗೆ ಅನ್ನಿಸ್ತಾರೆ ಜಯರಾಮೇಗೌಡರು? ನಾವು ಅವತ್ತು ಮದುವೆ ಆದದಕ್ಕೆ ಇವತ್ತುವರೆಗೂ ನಾವು ಯಾಗಿದ್ದು ಹಂಗೆ ದಂಪತಿ ಚೆನ್ನಾಗಿದ್ದೀವಿ ಸರ್. ಭಾಳ ಪುಣ್ಯ ಮಾಡಿದ್ವಿ ಇಂಥ ನೋಡೋದಕ್ಕೆ. ನಮಗೇನೋ ನಮ್ಮ ಅಪ್ಪನ ಮನೆಯಿಂದ ಕಷ್ಟಪಟ್ಟು ಬೆಳೆದೋ, ಇಲ್ಲೂ ಕಷ್ಟದಲ್ಲೇ ಬೆಳೆದೋ, ಆದರೆ ಇವರಿಂದ ನೋವು ತಿಂದಿಲ್ಲ ನಾವು. ನೋಡಿದ್ರ ಎಂಥ ಒಳ್ಳೆ ಮಾತು ಹೇಳಿದ್ರು ನಿಮ್ಮ ಬಗ್ಗೆ ಜಯರಾಮೇಗೌಡ್ರೆ. ಹೌದು ಸರ್. ಹೇಳಿ, ಈಗ ನಿಮ್ಮ ಬಗ್ಗೆ ಒಂಚೂರು ಹೇಳಿ. ಏನಿಲ್ಲ ಸರ್, ನಮ್ಮದು ಅದೇ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ತಂದೆ ಮೆಚ್ಚಿ ನನಗೆ ಮದುವೆ ಮಾಡಿದ್ರು. ನಾನು ಆವಾಗ ಲಾರಿ ಡ್ರೈವರ್ ಆಗಿದೆ. ಡ್ರೈವರ್ಗಳಿಗೆ ಹೆಣ್ಣು ಕೊಡಿಕಿಲ್ಲ ಅಂತ ಎಲ್ಲ ಕಡೆನೂ ಮಾತಾಡ್ಕೊತಿದ್ರು. ಈಗ ಸಾಫ್ಟ್ವೇರ್ ಇಂಜಿನಿಯರ್ ಕೊಡ್ತಾರೆ, ಡಾಕ್ಟ್ರ್ ಕೊಡ್ತಾರೆ. ಆಗ ಲಾರಿ ಓಡಿಸೋ ಡ್ರೈವರ್ ಕೊಡಿಕಿಲ್ಲ, ಅವರು ಆಕ್ಸಿಡೆಂಟ್ ಆಗಿಬಿಡ್ತಾರೆ, ಅವ್ರು ಗ್ಯಾರಂಟಿ ಇಲ್ಲ ಅನ್ನೋರು. ಆಗ ನಮ್ಮ ತಾಯಿ, ನಮ್ಮ ಮಾವ, ಸೋದರ ಮಾವ ಇಬ್ಬರು ಕುಂತು ಮಾತಾಡಿ
ನಾವು ಸಂಬಂಧಿಕರಲ್ಲೇ ಮಾಡ್ಕೋಬೇಕು ಅಂತ ಮದುವೆ ಅರೇಂಜ್ ಮಾಡಿ ಮದುವೆ ಮಾಡಿದ್ರು ಸರ್. ಆಯಿತು. ಅಂದರೆ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ. ನಮ್ಮ ತಂದೆ ಮಿಲ್ಟ್ರಿಲಿದ್ದರು. ನಮ್ಮ ತಾಯಿನೂ ನನಗೆ ಪ್ರೇರಣೆ ವ್ಯವಸಾಯದ ಬಗ್ಗೆ. ಅಪ್ಪ ನೀನು ಅವರು ನಮ್ಮ ತಂದೆಯವರು ಮಿಲ್ಟ್ರಿಲಿದ್ದು ಬಂದಾದಮೇಲೆ ಅವರು ಬಿಸ್ನೆಸ್ ಮಾಡ್ತಿದ್ರು ಅರೆಗೆರೆಯ ಕೋರೆನ. ನಮ್ಮ ತಾಯಿ ನನಗೆ ಆವಲ ಇವತ್ತು ಹಿಂಗುಳಪ್ಪ ರಾಗಿ ಹಾಕಪ್ಪ, ನಾವು ರಾಗಿ ಬೆಳಿತಿದ್ದೋ ಭತ್ತ ಬೆಳಿತಿದ್ದೋ. ಹಾಗೆ ಇವಳು ನಮ್ಮ ಮಾವನ ಮಗಳು ಚಿಕ್ಕ ಹುಡುಗಿ, ಅದು ಏನು ಹೊಲ್ತಾಗ ಬರೋದು ಓಡ್ಬಿಡೋದು ಲಂಗ ಇಕ್ಕಂದು ಓಡಾಡ್ತಿದ್ಲು ಚಿಕ್ಕ ವಯಸ್ಸು. ಹಂಗಾಗಿ ಇಷ್ಟು ನಾವು ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನು? ನಾನು 4ನೇ ಕ್ಲಾಸಸ್ ಓದಿದ್ದು. ಹೌದೇ? ನಮಗೆ ನಮ್ಮ ತಾಯಿ ಹೊಲಗಳಿಲ್ಲ ಅಂದ್ಬಿಟ್ಟು ಬಿಡಿಸ್ಬಿಡ್ತು. ನಾನು ಬಿಟ್ಬಿಟ್ಟೆ, ಓದಲಿಲ್ಲ. ಹಂಗಾಡಿ ಹಿಂಗಾಡಿ ಆಮೇಲೆ ಡ್ರೈವರ್ ಆಗಿ ಮೈಸೂರಿಗೆ ಬಂದು ಒಂದು 40-35 ವರ್ಷ. ಏನು ಓಡಿಸ್ತಿದ್ರಿ? ಲಾರಿ ಓಡಿಸ್ತಿದ್ದೆ ಸರ್. ಹೌದಾ? ಲಾರಿ ಡ್ರೈವಿಂಗ್ ಎಲ್ಲಿ ಕಲ್ತಿತ್ತಾವು? ನಾವು ಅಲ್ಲೇ ಲಾರಿಲೇ ಅದೇ ಇದರಲ್ಲಿ ಇದ್ವಲ್ಲ, ಹಂಗಾಗಿ ಒಬ್ರು ಕಲಿಸ್ಕೊಟ್ರು ಡ್ರೈವರು. ಜಮೀನಿತ್ತಲ್ಲ, ವ್ಯವಸಾಯ ಮಾಡ್ಕೊಂಡು ರೈತರೇ ಆಗೋದು ಭಾರಿ ಬರಗಾಲ ಸಹ. 2 ವರ್ಷ ಮಳೆ ಹೋದ್ರೆ 3 ವರ್ಷ ಬಿಟ್ಕೊಂಡು 1 ವರ್ಷ ಹುಯ್ಯೋದು. ಒಂದೊಂದ್ಸಲ ಮಳೆನೇ ಇರ್ತಿರಲಿಲ್ಲ. ಭಾರಿ ಜನ ಆಗೆಲ್ಲ ಭತ್ತಕ್ಕೆ, ಊಟಕ್ಕೆ, ಅನ್ನಕ್ಕೆ ಅಂಗಡಿಗಳಲ್ಲೇ ತಗೋಬೇಕು. ಹಿಂಗಾಗಿ ನಾವು ಲಾರಿಗೆ ಹೋಗಿ ಏನು ತೊಂದರೆ. ಜಮೀನು ಎಷ್ಟಿತ್ತು ತಮಗೆ ಗೌಡ್ರೆ? ಒಂದು 10 ಎಕರೆ 12 ಎಕರೆ ಇತ್ತು ನಮ್ಮ ತಂದೆ ಮಾಡಿದ್ದು. ಬರಗಾಲ. ಈಗ ಎಲ್ಲ ಬೋರ್ಗೀರ್ ಹಾಕ್ಸ್ಕೊಂಡು ಈಗೆಲ್ಲ ನಾವು ಊರಿಗೆ ಬಂದು ವ್ಯವಸಾಯ ಮಾಡ್ತಾ ಇದ್ದೀನಿ. ಮೈಸೂರು. ಎಷ್ಟು ವರ್ಷ ಡ್ರೈವಿಂಗ್ ಕೆಲಸ ಮಾಡಿದ್ರಿ? ನಾನೊಂದು 35-40 ವರ್ಷ ಮಾಡಿದೆ. ಏನು ಲಾರಿನೇ ಓಡಿಸಿದ್ದ ಕೊನೆ? ಲಾರಿ ಓಡಿಸ್ತು. ಆಮೇಲೆ ನಾನೇ ಸ್ವಂತ ಲಾರಿ ತಗೊಂಡೆ. ಏನು ಲಾಸ್ ಆಗೋಯ್ತು. ಆಮೇಲೆ ಏನೋ ಮಾಡಿ ಭಾರತ ಎಲ್ಲ ಹೋಗ್ಬಿಟ್ಟಿದ್ದೀರಾ? ಭಾರತ ದೇಶಾದ್ಯಂತ? ಇಲ್ಲ, ಸಾಮಾನ್ಯ ಕರ್ನಾಟಕ ಫುಲ್ಲು. ಕರ್ನಾಟಕ ಎಲ್ಲ ಓಡಾಡ್ಸಿದ್ದೀನಿ ಲಾರಿಗಳ. ಬೇರೆ ಕಡೆ ಸ್ಟೇಟ್ಗಳಿಗೆ ಹೋಗಿಲ್ಲ. ಈ ಕರ್ನಾಟಕದ ಒಳಗಡೆ ಲಾರಿನಲ್ಲಿ ಹೋಗುವಾಗ ಅಕ್ಕಪಕ್ಕದಲ್ಲಿ ವ್ಯವಸಾಯ ಹೆಂಗ್ ಮಾಡ್ತಾರೆ, ತೋಟ ನೋಡ್ತಾ ಇದ್ರ? ನಾನೇ ಪೆನ್ಷನ್ ತೋಟಕ್ಕೆ ಕಂಬ ಹಾಕ್ಬೇಕಾದ್ರೆ ನಾನು ಲಾರಿಲಿ ಹೋಯ್ತಿದ್ನಲ್ಲ, ಆಗ ನೋಡ್ಕೊತಿದ್ದೆ. ನಾನು ಯಾಕೆ ಹಿಂಗೆ ಮಾಡಬಾರ್ದು ಅಂತ ನಾನು ಮನಸ್ಸಿಗೆ ಬಂದು ಇವಾಗ ನಾನು ಊರಿಗೆ ಬಂದು 2020ರಲ್ಲಿ ಜಮೀನೆಲ್ಲ ಮಟ್ಟ ಮಾಡಿಸಿ ಬೋರ್ ಹಾಕ್ಸಿ ತೆಂಗು ಸೋಸಿ ಬೇರೆ ಎಲ್ಲ ಐಟಮ್ನು ಬೆಳೆದು ನಮ್ಮ ಹೆಂಗಸರು ನನಗೆ ಸಹಕಾರ ಕೊಡ್ತಾರೆ. ನಾನು ಮಡಿ ಮಾಡಿಕೊಟ್ರೆ ಅವರು ಬೀಜ ಬಿತ್ತನೆ ಎಲ್ಲ ಹಾಕ್ತಾರೆ. ಅವಕ್ಕೆ ಸೊಪ್ಪು, ಮೂಲಂಗಿ, ಬೀನೀಸು, ತರಕಾರಿ ಯಾವುದು ಮನೆಗೆ ಬೇಕೋ ಅದೆಲ್ಲನೂ ಇವರೇ ಜಾಸ್ತಿ ಸದ್ಯ ವಹಿಸಿ ಮಾಡೋದು. ಅಂದರೆ ನೋಡಿ, ಅಷ್ಟು ವರ್ಷ ನೀವು ಬೇರೆ ಕೆಲಸ ಮಾಡಿದ್ರು ವ್ಯವಸಾಯ ಸೆಳೆತ ನಿಮ್ಮನ್ನು ಬಿಟ್ಟಲಿಲ್ಲ. ವ್ಯವಸಾಯ ಅದು ಒಂಥರ ಸಂತೋಷ ಮನಸ್ಸಿಗೆ. ಹೋಗಿ ತೋಟದಲ್ಲಿ ಕುಂತ್ಕೊಂಡ್ರೆ ಆ ನೆಳ್ಳಲ್ಲಿ ಒಂಥರ ಗಾಳಿ ತಣ್ಣಗೆ ಬೀಸ್ತಾ ಇರ್ತದೆ. ಭಾರಿ ನನಗೆ ಒಂಥರ ಸಂತೋಷ. ಬೆಳಿಗ್ಗೆ ಆಯಿತು ಅಂದರೆ ಅದೇ ಜಮೀನ್ ಹತ್ರನೇ ಜಾಸ್ತಿ ಹೋಗೋದು ನಾನು. ಆಮೇಲೆ ಇವರು ಒಂದೊಂದು ದಿವಸ ಊಟ ತಗೊಬರ್ತಾರೆ, ಇಲ್ಲಾಂದರೆ ನಾನೇ ಮನೆಗೆ ಹೋಗಿ ಊಟ ಮಾಡ್ಕೊಬರ್ತೀನಿ. ಇವ್ರು ಬಂದರೆ ಹೆಸ್ರು ಕಾಳು, ತಾಡ್ನಿ ಕಾಳು, ತಗರಿ, ಎಳ್ಳು ಯಾವುದನ್ನು ಬುಡಿಕೆಲ್ಲ ಎಲ್ಲಕ್ಕೂ 5 ಕುಂಟೆ ಹಾಕಿಸ್ತಾರೆ. ಅವ್ರೇ ನಾವು ನ್ಯಾಚುರಲ್ಲಾಗಿ ನಾವು ಅಂಗಡಿಲಿ ತಗೋಬಾರ್ದು, ನಾವೇ ಬೆಳಿಬೇಕು ಅಂತ ಎಲ್ಲ ಇದನ್ನು ಬೆಳೆನೂ ಪ್ರೋತ್ಸಾಹ ಮಾಡಿ ಬೆಳೆಸ್ತಾರೆ. ಈಗ ನೀವು ಮತ್ತೆ ಊರಿಗೆ ಬಂದು ಜಮೀನು ಮಟ್ಟ ಮಾಡಿದೆ ಅಂದ್ರಲ್ಲ, ಎಷ್ಟು ಜಮೀನು ತಾವು ಮಟ್ಟ ಮಾಡಿ ಈಗ ವ್ಯವಸಾಯಕ್ಕೆ ಸಿದ್ಧ ಮಾಡಿದ್ದು 2020ರಲ್ಲಿ? 2.5 ಎಕರೆನೂ ಅದು ಬರೀ ರಾಗಿ ಬೆಳೀತಿದ್ದು. ಆಗ ಉಳ್ಳಿ ರಾಗಿಯ 20ರಲ್ಲಿ ಕರೋನಾ ಬಂತಲ್ಲ ಅಂತ 19ರಲ್ಲಿ ಬಂದು 20ರಲ್ಲಿ ಎಲ್ಲನೂ ನಮ್ಮದೇ JCP ಇದ್ದು ಎಲ್ಲ ಮಟ್ಟ ಹೊಡೆದು ಎಲ್ಲ ಮಾಡಿ ತೆಂಗು ಸೋಸಿ ನೆಟ್ಟಿ ಬಾಳೆ, ಅಡಿಕೆ, ತೆಂಗು. ಒಂದು ನಿಮಿಷ, ಈಗ 2.5 ಎಕರೆ ಜಮೀನಲ್ಲಿ ಈಗ ನೀವು ಬೆಳೆ ಬೆಳೆದಿರಿ ಅಲ್ವಾ? ಶ್ರೀಮತಿ ಅವ್ರನ್ನ ಕೇಳೋಣ, ಏನೇನು ಬೆಳೆ ಇದ್ದದವ ನಿಮ್ಮ ಜಮೀನಲ್ಲಿ? ಈಗ ತೆಂಗಿನ ಗಿಡ ಇದೆ, ಬಾಳೆ ಗಿಡ ಇದೆ, ಪರಂಗಿ ಗಿಡ ಇದೆ, ಅಡಿಕೆ ಗಿಡ ನೆಟ್ಟಿದ್ದಾರೆ. ಇನ್ನೆಲ್ಲ ತರಕಾರಿ, ರಾಗಿ ಹಾಕತ್ತೀವಿ ಮನೆಗಾಗಷ್ಟು. ಒಂದು 6 ಫಲ 5 ಫಲ ರಾಗಿ ಬೆಳ್ಕತ್ತೀವಿ. ನಮ್ಮ ಜೀವನಕ್ಕಾಗಷ್ಟು ಆದರೆ ನಮ್ಮ ಕೈಲಿ ಆದಷ್ಟು ಮಾಡ್ಕೊತೀವಿ. ಆಮೇಲೆ ಹುಳ್ಳಿಕಾಳು ಬೆಳ್ಕತ್ತೀವಿ ಒಂದು 50 ಸೇರು. ಇವಾಗ ಎಲ್ಲ ತಡ್ನಿ ಎಲ್ಲ ಪಲ್ಲಗಟ್ಟಲೆ ಬೆಳೆದಿದ್ರು. ನಮ್ಮ ಮನೆಗಾಗಷ್ಟು ನಾವು ಒಂದು 50 ಸೇರು ತಡ್ನಿ ಕಾಳು ಬೆಳೆದು ಒಂದು 25 ಸೇರು ಹೆಸ್ರು ಕಾಳಾಯಿತು, ಒಂದು 20 ಸೇರು ಉದ್ದಿನ ಕಾಳಾಯಿತು, ಒಂದು 10 ಸೇರು ಎಳ್ಳಾಯಿತು. ನಮ್ಮ ಮನೆಗೆ ಬೆಳ್ಕೊಂಡಿದ್ವಿ. ಅದೇನೋ ನೀವು ಎಲ್ಲ ಸಾಲನ್ನ ಬೆಳೆಸ್ತೀರಿ, ತರಕಾರಿ ನಾವೇ ಬೆಳ್ಕೋಬೇಕು ಅಂತೆಲ್ಲ ಹೇಳ್ತೀರಿ ಅಂತಂದ್ರು. ಯಾಕೆ ಆ ಥರ? ದುಡ್ಡು ಕೊಟ್ಟು ತಗೊಳ್ದವ್ರು ನಮ್ಮದೇ ಜಮೀನು ಐತೆ, ನೀರೈತೆ, ಹೊಲ್ದ ಹತ್ರ ಹೋಗ್ತೀವಲ್ವ, ಗಿಡ ಎಲ್ಲ ನೋಡಿದ್ರೆ ಸಂತೋಷ ಆಗುತ್ತೆ. ಅದಕ್ಕೆ ನಾವು ನೆಟ್ಕೊಂಡು ಬೆಳ್ಕೊಳ್ಳೋದ. ನಮ್ಗೆ ಆಗಷ್ಟು ಕುಯ್ಕೊ ಹೋಗ್ಬೋದು, ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತ. ನಿಮ್ಮ ಅಡುಗೆ ಮನೆಗೆ ಏನು ಬೇಕೋ ಅದನ್ನೆಲ್ಲ ಬೆಳೆಸ್ಕತೆ ಅಲ್ವಾ? ತರಕಾರಿ ಏನೇನು ಬೆಳಿತೀರಿ? ಹೀರೆಕಾಯಿ ಗಿಡ ಇದೆ, ಬದನೆ ಗಿಡ ಇದೆ, ಪಡ್ಲು ಗಿಡ ಇದೆ, ಹಾಗಲಕಾಯಿ ಗಿಡ ಇದೆ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ನಮ್ಗೆ ಏನು ಬೇಕೋ ಅದೆಲ್ಲ ಬೆಳ್ಕೊಂಡಿದ್ವಿ. ಪುದೀನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಇದು
ಪಾಲಕ್ ಸೊಪ್ಪು ಎಲ್ಲ ಒಂದಿಷ್ಟು ಆಗಲ್ಲ, ಮಾರಕ್ಕೇನು ಹೋಗಲ್ಲ, ನಮ್ಮ ಮನೆಗೆ ಆಗಷ್ಟು ಮಾತ್ರ ಬೆಳೆಸ್ಕೊಂಡಿದ್ದೀವಿ. ನೋಡಿದ್ರಾ? ಅಂದರೆ ಜಮೀನಿದೆ, ಅಡುಗೆ ಮನೆಗೆ ಬೇಕಾಗಿರೋ ಸೊಪ್ಪು ಕಾಳು ಎಲ್ಲದನ್ನು ನೀವು ಬೆಳೆಸ್ಕೊಳ್ತೀರಿ ಅಲ್ವೇ? ಈಗ ನೀವು ಈಗಲೂ ಕೆಲಸ ಮಾಡ್ತೀರಾ ಜಮೀನಲ್ಲಿ? ಹೋಗ್ತೀನಿ ಹೊಲದ ಹತ್ರ ಹೋಗಿ ಒಂದೊಂದು ದಿವಸ ಸ್ಕೂಟಲ್ಲಿ ಹೋಗ್ತೀನಿ ಇವ್ರ ಜೊತೆ ಬೆಳಿಗ್ಗೆ. ಇವ್ರು ಓದೋರು ಬರ್ದೋ ಹೋದ್ರೆ ನಾನೇ ಊಟ ತಕೊಂಡು ನಡ್ಕೊಂಡು ಹೋಗ್ತೀನಿ. 1-2 ಕಿಲೋಮೀಟ್ರ್ ಆಗುತ್ತೆ. ನಡ್ಕೊಂಡು ಹೋಗ್ಬಿಟ್ರೆ ನಾನು ಅವ್ರ ಜೊತೆ ಆ ಕಡೆಯಿಂದ ಸ್ಕೂಟ್ರಲ್ಲಿ ಬರ್ತೀನಿ. ಅಷ್ಟೊತ್ತು ತನಕ ಅದೇ ಒಂದು 30-40 ಕೋಳಿ ಇದ್ವಾ, ಅವಕ್ಕೆ ಹುಲ್ ಕಿತ್ತಿ ತಗೊಂಡೋಗಿ ತೆಪ್ಕೊಂಡೋಗಿ ಹಾಕತ್ತಿದೆ. ಅವು ನಾನು ಹೊಲ್ದ ಹತ್ರ ಹೋಗ್ಬಿಟ್ರೆ ಬಿಡ್ಕೊಬಿಡು ಕೊಕ್ಕೋ ಅನ್ನೋವು. ಅವಕ್ಕೆ ತಗೊಂಡು ಹಾಕುನಿ ತೊಳೆದ್ಬಿಟ್ಟು ಬೇರೆ. ಜಮೀನಲ್ಲಿ ಜಾನುವಾರುಗಳನ್ನು ಇಟ್ಕೊಂಡಿದ್ದೀರಾ? ಕಳೆ ಹುಟ್ಟದಲ್ಲ ಗಿಡದೊಳಗೆ, ಅದನ್ನ ಕಿತ್ಕೊಂಡೋಗಿ ಹಾಕ್ತಿದ್ವಿ. ಹೌದಾ? ಹೊಲದೊಳಗೆ ಹುಡ್ತದಲ್ಲ ಹುಲ್ಲು, ಅದನ್ನ ಕಿತ್ಕೊಂಡೋಗಿ ಹಾಕ್ತಿದ್ವಿ. ಹಸು ನಾವು ಎಮ್ಮೆ ಸಾಕಿಲ್ಲ, ನಮ್ಮ ಕೈಲಿ ಆಗಿಲ್ಲ. ಇದು ಕೋಳಿಗಳು, ನಾಯಿ, ಮೀನು ಸಾಕೊಂಡವ್ರೆ ಅಷ್ಟೇ. ಒಂದೊಂದು ಟಗರು ಮರಿ ಸಾಕಿದ್ವಿ, ದೊಡ್ಡದಾದ್ಮೇಲೆ ಹಬ್ಬಕ್ಕೆ ಕುಯ್ಕೊಂಡ್ವಿ. ಅದನ್ನೇ ಇಟ್ಕೊಂಡು ಹೊಂಟೋಗಿದ್ದಾರೆ ಕೋಳಿಯ ಹೊಲದ ಹತ್ರ. ಹೇಳಿ ಜಯರಾಮೇಗೌಡ, ನಿಮ್ಮ ಜಮೀನು 2.5 ಎಕರೆನಲ್ಲಿ ಈಗ ಮೇಡಮ್ ಭಾಳಷ್ಟು ಬೆಳೆ ಹೇಳಿದ್ರು, ಇನ್ನೇನೇನು ಮಾಡಿದಿರಿ ನಿಮ್ಮ 2.5 ಎಕರೆ ಜಮೀನಲ್ಲಿ ಹೇಳಿ. ಅದೇ ಈಗ ನಾನು ಇನ್ನೂ ಮುಂದೆ ಜಾಸ್ತಿ ಏನೇನಾದ್ರು ಮನೆಗೆ ಬಳಕೆಗೆ ಆಗೋದೆಲ್ಲ ಬೆಳಿಬೇಕು ಅಂತ ಇದು ಮಾಡಿದ್ದೀನಿ. ಎಲ್ಲನೂ ಬೆಳಿತಿದ್ದೀವಿ. ಈಗ ಅವ್ರು ಹೇಳ್ದಂಗೆ ಸೊಪ್ಪು, ಮತ್ತೊಂದು ತರಕಾರಿ, ರಾಗಿನೂ ಬೆಳಿತೀವಿ, ಜೋಳ ಹಾಕ್ತೀವಿ, ದನ ಕಡ್ಡಿಗೆ ಮಾರ್ಬಿಡ್ತೀವಿ ದುಡ್ಡಿಗೆ. ಏನು ತೊಂದರೆ ಇಲ್ಲ. ತೆಂಗಿನ ಗಿಡ ಈಗ ಎಲ್ಲ ಫಲ ಬಿಡ್ತಾವೆ. ಈಗ ಆಲೆ ಒಂದು 100 ಗಿಡನೇ ಫಲ ಬಿಡ್ತಾವೆ ಈ ಸತಿ. ಒಂದು ಮರ ನಮ್ಮಲ್ಲಿ 2,500-3,000ಕ್ಕೆ ಅವರೇ ಬಂದು ಹಿಂಸೆ ಮಾಡ್ತಾರೆ. ಅಂದರೆ ನಾವೇ ಮಾರ್ತೀವಿ. ಎಳ್ನೀರು ಕೊಡ್ತೀರಿ? ಎಳ್ನೀರು ಕೊಡ್ತೀವಿ. ಅಲ್ಲ, ಈಗ ನಿಮ್ಮ ಜಮೀನಲ್ಲಿ ಏನೇನಿದೆ ಹೇಳಿ ನನಗೆ. ಒಂದು ಕೃಷಿ ಹೊಂಡ ಮಾಡಿದ್ದೀರಾ? ಕೃಷಿ ಹೊಂಡ ಮಾಡಿದ್ದೀವಿ, ಮೀನುಗಾರಿಕೆ ಮಾಡಿದ್ದೀವಿ. ಅದರೊಳಗಡೆ ಮೀನು ಸಾಕಿದ್ದೀರಿ? ನಾಟಿ ಕೋಳಿ ಸಾಕಿದ್ದೀವಿ. ನಾಟಿ ಕೋಳಿದು ಕಸ ಎಲ್ಲ ಬಂದರೆ ಮೀನ್ಗೆ ಹಾಕ್ತೀವಿ. ಅದರಲ್ಲಿ ಏನು ಇದಿಲ್ಲ. ಇನ್ನು ಜೋಳ ಮಾಮೂಲಿ, ರಾಗಿ, ಇದು ದವಸ ಧಾನ್ಯಗಳು, ಬಾಳೆ, ತೆಂಗು, ಅಡಿಕೆ, ಚಕ್ಕೆ ಗಿಡ, ಲವಂಗ, ಏಲಕ್ಕಿ, ಶುಂಠಿ, ಹಸಿ ಶುಂಠಿ, ಇದ್ರ ಶುಂಠಿ, ಯಾವುದು ಅರಿಶಿನ ಎಲ್ಲನೂ ಬೆಳೆದೀನಿ ಸಹ. ಒಂದು ಬೆಳೆಯೋದು ಒಂದು ಇಲ್ಲ ಅನ್ನಂಗಿಲ್ಲ. ಹಳ್ಳುನ್ ತವಿಂದು ಹಾಕಿದ್ರು ತಲೆಗೆ. ಓಸತಿ ಒಂದು 20 ಸೇರೇನೋ ಆಗಿತ್ತು. ಈಗೆಲ್ಲೋ ಒಂದು 4 ಸೇರೇನೋ ಆಗೈತೆ. ಇನ್ನೂ ಬಿಡ್ತಾ ಇದೆ. ತಲೆಗೆ ಎಣ್ಣೆ ಹಾಕೋದು ನಾವು ನ್ಯಾಚುರಲ್. ಈಗಲೂ ಕೈ ಎಣ್ಣೆನೇ ಹಾಕೋದು ಮಕ್ಕಳು ನಾವೆಲ್ಲ. ಹೌದೇ? ಅದು ಹಾಕ್ಬಿಟ್ರೆ ಸಾಕು ಹಳ್ಳೊಂದು ಎಣ್ಣೆ. ಈ ಕಣ್ಣೀರು ಹರಿತದೆ ಯಾಕೋ ಅಂತ ಇವತ್ತು ಹಾಕಂದ್ರೆ 3 ದಿವಸ ಆದಮೇಲೆ ಕಣ್ಣೀರೇ ಬರೀಕಿಲ್ಲ ಅದರಲ್ಲಿ. ಹೌದಾ? ನೋಡಿ ಯಾವ ಥರ ಹಿಂದೆ ಪ್ರಕೃತಿ ಹೆಂಗೆ ಮಾಡಿದೆ. ಎಣ್ಣೆ ತಯಾರಿಸೋ ವಿಧಾನ ಗೊತ್ತಾ ನಿಮಗೆ? ಹೌದು. ಹರಳಿಂದ ಯಾವ ಥರ ಎಣ್ಣೆ ಮಾಡಬೇಕು ಅಂತ? ಅದನ್ನ ಒಣಗಿಸ್ಬಿಟ್ಟು ಉಚ್ಕೋತೀವಿ. ಅದನ್ನ ಇವತ್ತು ತಗೊಬಂದಿದ್ರು 1-2 ಸೇರು ಆಗುತ್ತೆ. ಅದನ್ನ ಊರು ಹಾಕ್ಬಿಟ್ಟು ಅಂಡಾಕ್ಬಿಟ್ಟು ಬಂದಿದ್ದೀನಿ. ಅದು ಒಣಗತ್ಲೇ ಬಡ್ಕತ್ತೀವಿ. ಒಂದು ಮನೆಗೆ ಹಾಕ್ಬಿಟ್ಟು ಅಂಡಾಕ್ಬಿಟ್ಟು ಒಂದು ಕಡ್ಡಿ ತಗೊಂಡು ಬಡ್ಕಂದ್ರೆ ಅದು ಅಳ್ಳು ಬರ್ತದೆ. ಅದನ್ನು ಕ್ಲೀನ್ ಮಾಡ್ಕೊಂಡು ಕಾಳ್ನಂಗೆ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊತೀವಿ. ಹೋಸಲ ಆಗಿತ್ತು 40 ಸೇರು. ಅದನ್ನು ಚೆನ್ನಾಗಿ ಸೋಸ್ಕೊಬಿಟ್ಟು ಹುರ್ಕೊಂಬಿಟ್ಟು ಅದನ್ನು ಮಿಲ್ಲಲ್ಲಿ ಬಿಡಿಸ್ಕೊಬಂದು ಪಾಂಡಪುರಕ್ಕೆ ಹೋಗಿ. ಹಿಂದೆ ಹಿಡ್ಕತ್ತಿದ್ದೋ, ಇವಾಗ ಹಿಡಿಯೋಕ್ಕಾಗಲಿಲ್ಲ. ಪಾಂಡಪುರಕ್ಕೆ ಹೋಗಿ ಮಗನ ಜೊತೆ ಹೋಗಿ ಬಿಡಿಸ್ಕೊಬಂದೆ. ಒಂದು ಚೀಲಕ್ಕೆ ಹಾಕೊಂಡು ಹೋಗ್ಬಿಟ್ಟು ಒಂದು ಬಾಕ್ಸ್ ತಗೊಂಡೋಗಿದ್ದೆ. ಆ ಬಾಕ್ಸ್ಗೆ ಹಾಕೊಂಡು ಎತ್ಕೊಂಬಂದೆ ಕಾರಲ್ಲಿ ಹೋಗ್ಬಿಟ್ಟು. ಅಲ್ಲ, ನೀವು ಮುಂಚೆ ಎಲ್ಲ ಮುಂಚೆ ಬೇಯಿಸ್ತಿದ್ವಿ. ಮುಂಚೆ ಅದನ್ನ ಹೇಳಿ ಯಾವ ಥರ ಮಾಡಬೇಕು. ಬೇಯಿಸಿದ್ದ ಹಳ್ಳು ಬೆಳೆದ ಹುರ್ಕತ್ತಿದ್ದೋ. ಹುರ್ಕೊಬಿಟ್ಟು ಒನಕೆ ತಗೊಂಡು ಕುಮ್ತಿದ್ದೋ. ಅದನ್ನೆಲ್ಲ ಕುಮ್ಮಿ ಒಂದು ಕಡೆ ಗುಡ್ಡೆ ಹಾಕತ್ತಿದ್ದೋ. ಒಂದು 20 ಸೇರು 30 ಸೇರು ಎಲ್ಲ ಗುಡ್ಡೆ ಹಾಕೊಬಿಟ್ಟು ಅದು ಇನ್ನು ಒಲೆಯಲ್ಲಿ, ಸೌದೆ ಒಲೆಯಲ್ಲಿ ನೀರ ಮಳ್ಳಿಸ್ಕೊತಿದ್ದೋ. ಅದು ಮಳ್ಳಿಸ್ಕೊಂಡ್ಮೇಲೆ ತಿರ್ಗಾ ಎಲ್ಲ ಹಿಡ್ದದ ಅಳ್ಕ ಎಲ್ಲ ತಿರ್ಗಾ ಹಿಡ್ದದ. ತಿರ್ಗಾ ಎಲ್ಲ ಹೊಂದಿಸ್ಕೊತಿದ್ದ, ಉಂಡೆ ಮಾಡ್ಕೊತಿದ್ದ, ತೊಂಬಿಟ್ಟು ಉಂಡೆ ಹಿಂಗೆ. ಅದನ್ನು ಒಂಚೂರು ಅರಿಶಿನ, ಸಿಗೆ ಪುಡಿ ಹಾಕೊಬಿಟ್ಟು ಕಲಗಿಸ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ಕೊಂಡೋಗ್ಬಿಟ್ಟು ಉಂಡೆ ಕಟ್ಕೊಂಡು ತಗೊಂಡೋಗ್ಬಿಟ್ಟು ತಪ್ಪಲೆಗೆ ಹಾಕಿ ಬೇಯಿಸ್ಕೊತಿದ್ದೋ. ಅದು ಬೆಂದದ್ದು ಎಣ್ಣೆ ಬೇಯ್ತಿತ್ತು. 1 ಗಂಟೆ 1.5 ಗಂಟೆ ಬೇಯ್ತಿತ್ತು. ಅದು ಬೆಂದದ ಇಷ್ಟಪ್ಪ ತಪ್ಪಲೆ ಮಾಡಿಕೊಂಡು ಅದಕ್ಕೆ ಸೋರಿಸ್ಕೊತಿದ್ವಿ. ಅದನ್ನು ಸೋರಿಸ್ಕೊಂಡು ತಿರ್ಗಾ
ಅದನ್ನ ಒಂದು ಸಣ್ಣದು ಒಲೆ ಮಡಿಕೊಂಡು ಚಿಕ್ಕ ಒಲೆಗೆ ಹಾಕ್ಕೊಂಡು ಅದನ್ನ ಒಂದು ಸ್ವಲ್ಪ ಕಾಪಿ ಮಳ್ಳಿಸ್ಕೊಂಡು ಸೋರಿಸ್ಕೊತಿದ್ವಿ. ಹಂಗೆ ಮಾಡ್ಕೊತಿದ್ವಿ. ಬೇಯಿಸ್ತಾರಲ್ಲ ಎಣ್ಣೆ ಹಿಂಗೆ ಮಾಡ್ಬೇಕು. ಹಂಗೆ ಮಾಡ್ತಿದ್ದ. ನೀವು ಹೇಳಿದ್ ಈ ಹಳ್ಳೆಣ್ಣೆ ಹಚ್ಕೊಂಡ್ರೆ ತಪ್ಪಾಯ್ತದೆ ಅಂತ. ತಂಪು ಸಹ ಕಣ್ಣಿಗೆ. ಈಗ ಹಿಂದೆ ಪ್ರಕೃತಿಲಿ ಮಕ್ಕಳಿಗೆ ಹೊಟ್ಟೆ ಅವು ಗುಳು ಅಂತ ಹೇಳ್ತಾ ಇರ್ತೇವೆ, ಸಣ್ಣವು 2 ವರ್ಷ 3 ವರ್ಷ, ಮಗಿಗೆ ಒಕ್ಕಳಿಗೆ ಎಣ್ಣೆ ಸವರಿ, ಕೈ ಎಣ್ಣೆ ಸವರಿ ಅಂತಾರೆ. ಈಗ ಹುಡುಗಿ ಆಸ್ಪತ್ರೆಗೆ ಅಂತಾರೆ. ಆಗಿನ ಒಂದು ನೇಮ. ನಾನು ಅದು ಈಗ ಕೇಳ್ಪಟ್ಟೆ, ಈ ಸಣ್ಣ ಪಾಪುಗೆ ಹೊಟ್ಟೆಗೆ ಒಕ್ಕಳಿಗೆ ಅದು ಕೈ ಎಣ್ಣೆ ಹಾಕ್ಬಿಟ್ರೆ ಸುಂಗಾಗ್ಬಿಡ್ತದೆ. ಆಯಿತು. ಈಗ ನಿಮ್ಮ ಜಮೀನಿನಲ್ಲಿ ನೀರಿನ ಆಶ್ರಯ ಏನು ಸರ್? ನಾವು ಬೋರು 1.5 ಇಂಚ್ ಬತ್ತಾಯಿತು. ಅದನ್ನು ನಾನೇನು ಮಾಡಿದೆ, ಬೇಸಿಗೆಯಲ್ಲಿ 3-4 ತಿಂಗಳು ನೀರು ಕಮ್ಮಿ ಆಯ್ತಾ ಇರ್ತದೆ. ಈ ಮಳೆಗಾಲದಲ್ಲಿ ಪರವಾಗಿಲ್ಲ 2 ಇಂಚ್ ಬರ್ತದೆ. ಆವಾಗ ನಾನೇನು ಮಾಡ್ತೀನಿ, ಆ ಬೋರನ್ನ ಸುತ್ತ ಒಂದು 10 ಅಡಿ ಅಗಲಕ್ಕೆ ಒಂಥರ ಗುಂಡಿ ಥರ ತೆಗೆದ್ಬಿಟ್ರೆ ನಾವು ಅಲ್ಲಿ ಜಮೀನಿಗೆಲ್ಲ ಹಾಯಿಸ್ತಾ ಇರ್ತೀವಲ್ಲ, ಅಲ್ಲಿ ಹೋಗಿ ನೀರು ತುಂಬ್ಕತ್ತದೆ. ಅಥವಾ ಮಳೆ ಹೋದ್ರೂ ತುಂಬ್ಕತ್ತದೆ. ನಾವು ಹಾಯಿಸುವಾಗಲೂ ಅನಿವಾರ್ಯವಾಗಿ ಹಿಂಗೆ ಡ್ರೈನ್ನಂಗೆ ಇರ್ತದಲ್ಲ, ಅಲ್ಲಿ ಹೋಗಿ ತುಂಬ್ಕತ್ತದೆ. ಇವಾಗ ಏನಿಲ್ಲ, 2 ಇಂಚ್ ನೀರು ಪಕ್ಕ ಬರ್ತಾ ಇದೆ ಚೆನ್ನಾಗಿ. ಆಮೇಲೆ ಕೃಷಿ ಹೊಂಡನೂ ಮಾಡ್ಕೊಂಡಿದ್ದೀವಿ. ಅದು ಒಂದು 25-30 ಗಂಟೆ ನೀರು ತುಂಬ್ತದೆ. ಆ ನೀರನ್ನ ನಾವು ಬೇರೆ ಟೈಮಲ್ಲಿ ಎಲ್ಲನೂ ಜಮೀನಿಗೆಲ್ಲ ಹಗಲೊತ್ತು ಹಾಯಿಸ್ತೀವಿ. ಆ ಥರ ಅಂದರೆ ನೀವು ಮರುಪೂರ್ಣ ಮಾಡ್ತಾ ಇದ್ದೀರಿ. ಅದು ಭಾರಿ ಒಳ್ಳೇದು ಸಹ. ಕೆಲವರು ಅದೆಲ್ಲೋ ಮಂಟಿ ಮೇಲೆ ಹಾಕಿರ್ತಾರೆ, ಅದೆಲ್ಲೋ ಕಾಡಲ್ಲಿ ಹಾಕಿರ್ತಾರೆ ಬೋರ. ನಂದು ನೀರಲ್ಲಿ ನಿಂತು ಹೋಗ್ಬಿಡ್ತು ಯಾಕಂದ್ರೆ 3 ತಿಂಗಳಿಂದ ಈ ಬೇಸಿಗೆಯಲ್ಲಿ ಅಂತಾರೆ. ಅದೆಲ್ಲ ತಪ್ಪು. ಅದ್ರ ಸುತ್ತ ಒಂದು ಇದು ಮಾಡಬೇಕು, ಗುಂಡಿ ಥರ ಮಾಡಿ ಮಳೆ ಊದಾಗ ಹಿಂಗೋ ಗುಂಡಿ ಥರ ಮಾಡಿದ್ರೆ ನೀರು ಚೆನ್ನಾಗಿ ಡೆವಲಪ್ ಆಯ್ತದೆ. ಜನ ಮಾಡೋದಿಲ್ಲ ಸರ್ ಅದೆಲ್ಲನೂ. ಎಷ್ಟು ಹೊತ್ತಿನಲ್ಲಿ ಹೋಟ್ಲ ಹತ್ರ ಅಟ್ಟೆ ಹೊಡ್ಕೊಂಡು ಕುಂತ್ಕೊಳ್ಳೋದು. ಅವನು ಯಾವನ್ ಕೂಡ ಹೇಳ್ತಾ ಇರ್ತಾನೆ, ನಂದು ಯಾಕೋ ಬೋರ್ ಸಣ್ಣ ಬರ್ತದೆ ಅಂದರೆ ಇನ್ನೇನು ಮಾಡೋದು ಅದು. ಈಗ ನಾನು ಹೇಳಿ ನೀವು ಕಣ್ಣುರಿತವೆ ಅಂತಂದರೆ ತಲೆಗೆ ಒಂಚೂರು ಕೈ ಎಣ್ಣೆ ಹಾಕಬೇಕು. ಅದ್ರ ಬಿಟ್ಟು ಇವರು ಹೋಗಿ ಸರಪೋ ಎಣ್ಣೆ ಡ್ರಿಂಕ್ಸೋ ಮಾಡಿಬಿಟ್ರೆ ಕಣ್ಣು ಇದಾದದ. ಹಂಗೆ ನಾವು ಬೋರ್ನ ರೀಚಾರ್ಜ್ ಮಾಡ್ದಂಗೆ ಸುತ್ತ ಅದ್ರ ಸುತ್ತ ನೀರು ತುಂಬಿ ಮಳೆ ಊದಾಗ ನೀರು ತುಂಬ್ಕೋಬೇಕು. ಅಥವಾ ಬೇಸಿಗೆ ತೀರಾ ಬೇಸಿಗೆ ಆದಾಗ ನಾವು ಸಣ್ಣದಾಗಿ ನೀರು ಹಾಯಿಸ್ತೀವಲ್ಲ, ಅದು ಹೋಗಿ ಅಲ್ಲಿ ಶೇಖರಣೆ ಆಯ್ತದೆ. ಈಗ ನಿಮ್ಮ ಬೋರಲ್ಲಿ ನೀರಿಗೇನು ಸಮಸ್ಯೆ ಏನು ತೊಂದರೆ ಇಲ್ಲ ಸರ್. ಅದು ಹೌದಾ? ಮಾಡಬೇಕು, ಅದು ರೈತರು ಮಾಡಿದ್ರೆ ಒಳ್ಳೆಯದು. ಆಮೇಲೂ ಪ್ರತಿಯೊಬ್ಬರು ರೈತರು ಕೃಷಿ ಹೊಂಡ ಮಾಡೋದೇ ಇಲ್ಲ ಸಹ. 7 ಗಂಟೆ 3 4 ಗಂಟೆ ಕೊಡ್ತಾರೆ, ಒಂದಪ್ಪ 3 ಗಂಟೆ ರಾತ್ರಿ ಕೊಡ್ತಾರೆ. ಅವರು ನಾವು ಹೋಗ್ನ ಅರ್ಥಕ್ಕೆ ಕರೆಂಟ್ನವ್ರ ಮೇಲೆ ಜಗಳಕ್ಕೆ ಬೀಳ್ತಾರೆ, ರಾತ್ರಿ ಹೊತ್ತು ಕೊಡ್ತೀರಿ ಅಂತ. ಈ ಒಂದು 25 ಗಂಟೆ ನೀರು ಸ್ಟಾಕ್ ಮಾಡ್ಕೊಳ್ಳೋರು ಮಾಡಿಕ್ಕಿಲ್ಲ ಯಾರು. ಈಗ ನೀವೇನು ಮಾಡ್ತಿದ್ದೀರಿ? ನಾವೇನಿಲ್ಲ, ಸ್ಟಾಕ್ ಮಾಡಿಬಿಟ್ಟು ಅದ್ರ ಪಾಡ್ಗೆ ಅದು ಒಂದು 30 ಗಂಟೆ ಲೆಕ್ಕ ಹಾಕತ್ತೀವಿ ನಾವು. ಆಮೇಲೆ ಹೋಯ್ತೀವಿ ನಾವು. ಯಾವಾಗ ಫ್ರೀ ಆಗಿದ್ದಾಗ ಒಂದು ಎಲ್ಲನೂ ಗುದ್ಲಿ ತಗೊಂಡು ಎಲ್ಲ ಜಮೀನಿಗೂ ಹಾಯಿಸ್ತೀವಿ. ಬಾಳೆಗೆ ಹಾಯಿಸ್ತೀವಿ, ಅಡಿಕೆಗೆ ಹಾಯಿಸ್ತೀವಿ, ತೆಂಗು ಹಾಯಿಸ್ತೀವಿ. ಅದು ಇದು ಭಾರಿ ಅನುಕೂಲ ಇದೆ ಸರ್ ಅದರಲ್ಲಿ. ಈಗ ಮೀನು ಸಾಕ್ತೀನಿ ಅಂದ್ರಲ್ಲ, ಹೇಗೆ ಅದನ್ನೊಂಚೂರು ಹೇಳಿ ಸರ್. ಅದು ಮೀನು ಕೊಳದ ವಿಸ್ತೀರ್ಣ ಎಷ್ಟು, ಉದ್ದ ಅಗಲ? 60 ಅಡಿ ಉದ್ದ, 60 ಅಡಿ ಅಗಲ. ಅದರಲ್ಲಿ 10 ಅಡಿ ಆಳ ಮಾಡಿದ್ದೀವಿ. ಅಂದರೆ ನಾನು ಏನು ಮಾಡಿದ್ದೀನಿ ಅಂದರೆ, ಜಮೀನು ಮೇಲ್ಭಾಗದಲ್ಲಿ ಇದ್ದೀನಿ, ನಾವು ಕೆಳಗೆ ಮಾಡಬೇಕಾಗಿತ್ತು ಅದನ್ನು ಹೊಂಡವ. ನಾನು ನತ್ತಿಲ್ ಮಾಡಿಬಿಟ್ಟಿದ್ದೀನಿ. ತುಂಬಿದ ನೀರು ರಿಟರ್ನ್ ಆಗಬೇಕು, ರಿಟರ್ನು ಜಮೀನಿಗೆಲ್ಲ ಬಿಡೋಂಗೆ, ಅದೇ ಹೋಗೋಂಗೆ ಹಂಗೆ ಮಾಡಿದ್ದೀನಿ. ಅದಕ್ಕೆ ನಾನೇ ಮಾಡಿದ್ದೀನಿ, ಕಾಂಕ್ರೀಟ್ ಹಾಕ್ಸ್ಬಿಟ್ಟಿದ್ದೀನಿ. ಈ ಟಾರ್ಪಲ್ ಹಾಕಿದ್ರೆ ತೋಡ ಗಿಡ ಅವು ಇವು ಇಲ್ಲಿ ಕತ್ತರಿಸ್ಬಿಡ್ತವೆ ಅಂದ್ಬಿಟ್ಟು ಕಾಂಕ್ರೀಟ್ ಹಾಕ್ಸ್ಬಿಟ್ಟಿದ್ದೀನಿ. ಅದಕ್ಕೆ ಒಂದಿಷ್ಟು ಮೀನಿಗೆ ಹಿಂಡಿ, ಅದಕ್ಕೆ ಆದ ಫುಡ್ಡು, ಪರಂಗಿ ಚೂರು, ಆಮೇಲೆ ಪರಂಗಿ ಸೊಪ್ಪು ಇಂಥವೆಲ್ಲನೂ ಕಟ್ಟಿದ್ರೆ ತಿಂತಾವವು. ನೋಡಿದ್ದೀನಿ, ತೊಪ್ಪೆ ಒಣಗಿರೋದು ಇದೆಲ್ಲ ತಿಂತವೆ. ಯಾವ ಮೀನು ಸಾಕ್ತಿರತ್ತಾವು ಸರ್? ನಾನು ಗೌರಿ ಮೀನು ಒಂದು 1000 ಬಿಟ್ಟಿದ್ದೀನಿ. ಆಮೇಲೆ ಕಾಟ್ಲ, ಆಮೇಲೆ ರೇವ, ತಿಲೇಬಿ ಅಂದ್ಬಿಟ್ಟು ಒಂದು ಜಾತಿ ಇದೆ. ನಮಗೆ ಸಾರಿಗೇನು ತೊಂದರೆ ಇಲ್ಲ ಸರ್. ನಾವು ಸಾರಿಗೆ ಬೇಕಾದ್ರೆ 15 ವಾರಕ್ಕೆ ಒಂದು ಪುಟ್ಟಿಗೆ ಮಂಕ್ರಿಗೆ ಅನ್ನ ಹಾಕ್ಬಿಟ್ರೆ ಅದಕ್ಕೆ ಬಂದ್ಬಿಡ್ತವೆ. ಹಾಗೆ ಎತ್ಕೊಂಡು ಒಂದು 5, 6, 7, 8 ನಾವು ಸಾರಿಗೆ ಉಪಯೋಗಿಸ್ಕೊತೀವಿ. ತೊಂದರೆ ಇಲ್ಲ. ನಾಟಿ ಕೋಳಿನೂ ಅಷ್ಟೇ, ನಮಗೆ ಬೇಕು ಅಂದಾಗ ಕುಯ್ಕತ್ತೀವಿ, ತಿಂತೀವಿ. ನಾವೇನು ಅಂಗಡಿಯಲ್ಲಿ ಜಾಸ್ತಿ ಮಟನ್ ಗಿಟನ್ ತಗೊಳ್ಳೋದಿಲ್ಲ, ಆ ಕೋಳಿನೂ ತಗೊಳ್ಳೋದಿಲ್ಲ ಜಾಸ್ತಿ. ಮೊಟ್ಟೆ ಇದ್ದೇ ಇರುತ್ತೆ. ಮೊಟ್ಟೆ ಅಂತೂ ಮನೇಲಿ ಇದ್ದೇ ಇರುತ್ತೆ ಯಾವಾಗಲೂ. ಓಕೆ. ಏನೋ ಮೀನು ಸಾರು ಬಗ್ಗೆ ಭಾಳ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಶ್ರೀಮತಿ ಅವರೇ. ನೀವು ಭಾಳ ಚೆನ್ನಾಗಿ ಮಾಡ್ತೀರಾ ಮೀನು ಸಾರ? ಮಾಡ್ತೀವಿ ಸರ್, ಮಾಡ್ತೀವಿ. ಹೇಗೆ ಮಾಡ್ತೀರಿ? ಮೀನು ಅಚ್ಕಟ್ಟು ಮಾಡಿಕೊಡ್ತಾರೆ, ಅದನ್ನು ಕ್ಲೀನ್ ಮಾಡ್ಕೊಂಡ್ಬಂದದ್ದು ಮಸಾಲೆ ಹಾಕೊಂಡು ಮಟನ್ ಸಾರು ಥರ ಖಾರ ಆಡಿಸ್ಕೊಂಡು ಹುಳಿ ಬಿಟ್ಬಿಟ್ಟು ಸಾಂಬಾರು ಮಾಡ್ತೀವಿ.
ಹೌದಾ? ಯಾವ ಮೀನು ಚಂದ ಸಾರು ಮಾಡೋಕ್ಕೆ? ಗೌರಿ ಮೀನು ಚಂದ. ಹೌದಾ? ಬೇರೆದು ಬೆಳೆದವರಲ್ಲ ಆ ಮೀನಲ್ಲಿ ಇನ್ನೇ ಅದನ್ನು ಮಾಡ್ತಿದ್ದೀವಿ, ಏನಿಲ್ಲ. ಹೌದಾ? ಒಳ್ಳೇದಾ ಮೀನು ತಿನ್ನೋದು? ಏನೋ ಒಂದು ವಾರಕ್ಕೊಂದು ದಪ್ಪ ತಿಂತೀವಿ. ಹೌದಾ? ನೋಡಿ, ಇಲ್ಲಾಂದಿದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡಬೇಕಿತ್ತು. ಈಗ ಕೊಳದಲ್ಲೇ ಮೀನು ಸಾಕಿದ್ರಿ, ಹಂಗಾಗಿ ನಿಮ್ಗೆ ಯಾವಾಗ ಬೇಕೋ ಅವಾಗ ಮೀನು ಸಾರು ರೆಡಿ. ಮನೆಯಲ್ಲಿ ನೆಂಟರು ಬಂದಾಗ ಅಷ್ಟೇ ಮೀನು ಸಾರು ಅಥವಾ ನೀವೇ ಮಾಡ್ಕೊಂಡು ತಿಂತಾ ಇರ್ತೀವಿ? ಇಲ್ಲ, ವಾರಕ್ಕೊಂದ್ಸಲ ತಗೊಬಂದು ಮಾಡ್ಕೊತೀವಿ. ಹೌದಾ? ನೋಡಿ, ಮತ್ತೆ ಕೋಳಿದು ವಾರಕ್ಕೊಂದ್ಸರಿ ಇರ್ತದ ಸಾರು? ಒಂದು 50 ಕೋಳಿನೇ ಇದ್ವಿ. ಅವು ದಿನ ಒಂದು 10-12 ಮೊಟ್ಟೆ ತತ್ತಾ ಇದ್ರಿ ಇವಾಗ ಒಂದು ವಾರದಿಂದ. ಆಮೇಲೆ ನಾನು ಹಂಗೂ ಇವಾಗ ಒಂದು 3 ದಿವಸದಿಂದ ಒಂದು 4-5 ದಿವಸದಲ್ಲಿ ಹೇಳಿದೆ, ಮಗ ಬಂದಿದ್ದ ಆರ್ಮಿಯಿಂದ, ಕೋಳಿ ಇಟ್ಕೊ ಬನ್ನಿ ಒಂದಾಗ ಕುಯ್ಕಂಡಿ ಅಂತ. ಅವನು ಎಲ್ಲೋ ಇವತ್ತು ಆಗಲ್ಲ ಸುಂದಿರಮ್ಮ, ನಾಳೆ ಕುಯ್ಕೊಳ್ಳೋಣ ಅಂತ ಹೇಳ್ದ. ಸರಿ ಸರಿ. ಕುಯ್ಕರ್ಲಿಲ್ಲ. ನಿನ್ನೆ ಒಂದು ಗ್ರಾಮ ದೇವತಿ ಹಬ್ಬ ಇತ್ತು ನಮ್ಮೂರಲ್ಲಿ. ಆ ಗ್ರಾಮ ದೇವತಿ ಹಬ್ಬ ಮಾಡ್ತಾ ಇದ್ದಾಗ 40 ಕೋಳಿ ಇದ್ದಸ, ಒಂದು ಕೋಳಿ 2 kg ಬರ್ತಿದ್ದೆ, ಒಂದು ಇಲ್ಲೇ ಎತ್ಕೊಂಡೋಗರೆ ಕಳ್ಳರು. ರಾತ್ರಿ ಬೆಳಿಗ್ಗೆ ರಾಯ್ತರು ಎತ್ಕೊಂಡೋಗೋರೆ. ಮಗ ಬಂದು ಹೇಳ್ದ, ನಮ್ಮಮ್ಮ ಅಳ್ತದೆ ಅಂತ ಹಂಗೂ ಮರಮರಲ್ಲಿ. ಅದನ್ನು ಹೇಳಿದ್ಮೇಲೆ ನಾನು ಬೇಕಾದಷ್ಟು ದುಃಖ ಮಾಡಿದೆ. ನಮ್ಮ ಮನೆಯವರು ಕುಂಟ್ಕೊಂಡು ತಗೊಂಡೋಗ್ತಿದ್ರು ಮೇವ. ಎಷ್ಟೊತ್ತೇಳಿ ಅವರು ಹೊಲ್ದ ಹತ್ರ ಹೋದ್ರೆ ಸಾಕು, ಹೊಲ್ದ ಜೊತೆ ಓಡ್ ಬಂದ್ಬಿಡವು ಲಕ್ಕ ಲಕ್ಕ ಅಂತ. ಇವತ್ತು ಇಟ್ಕೊಂಡೋಗೋರೆ. ನಮಗೆ ತುಂಬ ಬೇಜಾರಾಗುತ್ತೆ. ನೋಡಿ, ಕಳ್ತನ ಅನ್ನೋದು ಎಲ್ಲ ಕಡೆನೂ ಇದೆ. ಏನು ಮಾಡೋದು ಸರ್, ಈಗ ಜನ ದೊಡ್ಡ ದೊಡ್ಡ ಕಳ್ತನ ಮಾಡೋರು ಬೇರೆ ಸಿಟಿಗಳಲ್ಲಿ, ಈ ಹಳ್ಳಿಲಿ ಸಣ್ಣ ಪುಟ್ಟ ಕೋಳಿ ಕದ್ದವ್ರೆ. ಹೋಯ್ತಾ, ಏನು ಮಾಡೋಕೆ ಆಗೋದಿಲ್ಲ ಸರ್. ಕೋಳಿನೇ ಕತ್ಕೊಂಡೋಗವ್ರೆ ಅಂದರೆ ಇನ್ನೇನು ಕತ್ಕೊಂಡೋಗಲ್ಲ ನೋಡಿ. ಅಂದರೆ ಏನೇನು ಅಗತ್ಯಗಳೋ ಏನೋ ಸಿಗ್ತಾರೆ ಬಿಡಿ. ಈಗ ನಿಮ್ಮ ಜಮೀನಲ್ಲಿ ಕೋಳಿ ಸಾಕಿದಿರಿ, ಅದಕ್ಕೆ ಏನು ವ್ಯವಸ್ಥೆ ಮಾಡಿದಿರಿ ಕೋಳಿ ಸಾಕೋದು? ಸರ್, ಅದೇನು ಮಾಡಿದ್ದೀನಿ, ನಾವು ಒಂದು ಮನೆ ಕಟ್ಕೊಂಡಿದ್ದೀವಿ ಅಲ್ಲಿ ಈ ಕಡೆ ಸೈಡಲ್ಲಿ. ಆ ಮಧ್ಯದಲ್ಲಿ ನಮಗೂ ಅದಕ್ಕೂ ಡಿಸ್ಟೆನ್ಸು ಒಂದು 500-600 ಅಡಿ. ಯಾಕೆಂದರೆ ಅದ್ರ ಏನು ನಮ್ಮ ಹತ್ರಕ್ಕೆ ಬರ್ದಂಗೆ ಏನ್ಗೆ ಔಷಧಿ ಹೊಡಿತಾ ಇರ್ತೀನಿ ಕೋಳಿಯನ್ಗೆ, ಹಾಸ್ಪಿಟ್ಲಲ್ಲಿ ತಗೋಗಿ. ಆದರೆ ಅದು ತೋಟದೊಳಗಡೆ ಒಂದು 10 ಗುಂಟೆ ಆಗಲಿಕ್ಕೆ ಸುತ್ತ ಬೇಲಿ ಹಾಕಿದ್ದೀವಿ. ಒಂದು ಯಾವ ಥರ ಬೇಲಿ ಹಾಕಿ ಪರ್ದ ಹಾಕಿದ್ವಿ ಸರ್. ಅವೇನೋ ಆರು ಬರೋದಿಲ್ಲ ಈಚೆಗೆ. ಅದ್ರೊಳಗಡೆ ಒಂದು ನಾಯಿ ಬಿಟ್ಟಿರ್ತೀನಿ. ಆ ನಾಯಿ ಅದ್ರ ಜೊತೆಲಿ ಆಟ ಆಡ್ಕೊಂಡು ಇರ್ತದೆ. ನಾಯಿ ನಮ್ಮ ಕೋಳಿ ಏನು ಮುಟ್ಟೋದಿಲ್ಲ. ಅದು ಸಣ್ಣದ್ರಿಂದ ರೂಢಿಯಾಗಿರ್ತದಲ್ಲ, ಅದೇನು ಮುಟ್ಟೋದಿಲ್ಲ. ಕೋಳಿದೇನು ತೊಂದರೆ ಏನಿಲ್ಲ. ನಾವು ಆತಾರೆ ಬೆಳಿಗ್ಗೆ ಮಾಮೂಲಿ ತೋಟಕ್ಕೆ ಹೋದಾಗ ಹೋಗ್ಬಿಟ್ಬಿಟ್ರೆ ಇನ್ನು 5:15ಗೆ ಕವಚ ಅದನ್ನು ಗೂಡಳಿಗೆ ಹೋಯ್ತವೆ. ಸಡ್ ಕಟ್ಟಿದ್ದೀವಿ ಒಂದು 15 ಅಡಿ ಹಾಕಲಿಕ್ಕೆ. ಓಕೆ. ಈಗ ನೀವು ತೆಂಗು ಹಾಕಿದೆ ಅಂದ್ರಲ್ಲ, ಯಾವ ಥರ ಹಾಕಿದ್ರಿ ತೆಂಗು ಒಂಚೂರು ಹೇಳ್ಬೋದಾ? ಯಾವ ತೆಂಗು ಹಾಕಿರೋದು ನೀವು? ಸರ್, ಮಾಮೂಲಿ ನಾಟಿ ತೆಂಗೆ. ನಾವೇನು ಬೇರೆ ಯಾವ ಹೇಳ್ತಾರೆ 5 ವರ್ಷಕ್ಕೆ ಬಿಡ್ತದೆ, 3 ವರ್ಷಕ್ಕೆ ಬಿಡ್ತದೆ, 2 ವರ್ಷಕ್ಕೆ ಬಿಡ್ತದೆ ಅಂತ. ನಾವು ಮಾಮೂಲಿ ನ್ಯಾಚುರರೇ ಹಾಕ್ತೆ. ಎಲ್ಲಿಂದ ತಂದ್ರಿ ಸಸಿನ? ನಾವು ಅಲ್ಲಿ ನುಗ್ಗಳ್ಳಿ ಅಂತ ಆಯ್ತಲ್ಲ, ಬೆಸಗರಳ್ಳಿ ನುಗ್ಗಳ್ಳಿ, ನಾಗಮಂಗಲ ಆ ಕಡೆ, ಅಲ್ಲಿ ಹೋಗಿ ತಂದ ಸಹ ಒಂದು ಆಟೋದಲ್ಲಿ, ಗೂಡ್ಸ್ ಆಟೋದಲ್ಲಿ. ಚಿಕ್ಕವು ನಾನು ತಂದಿದ್ದು, ದೊಡ್ಡವಲ್ಲ. ನಾನು ತಂದು ಸಣ್ಣದ್ರಿಂದ ಅವಾಗ ಕಟ್ಲೇ ಇಲ್ಲ ಸರ್. ನಾನು ಕಟ್ಲೂ ಇಲ್ಲ, ಸುತ್ತ ಉಳ್ಳು ಇಲ್ಲ. ಬರೀ ನೀರು ಹೋಗೋದು ಒಂದು ದಾರಿ ಅದಕ್ಕೆ. ಇಲ್ಲಿ ಬಿಟ್ರೆ 10 ಸೊಸಿಗೆ ನೀರು ಹೋಗ್ಬೇಕು. ಒಂದು ದಿವಸಕ್ಕೆ 2 ಸಲ ನೀರು ಬಿಡೋದು, ಬೆಳಿಗ್ಗೆ ಟೈಮು ಸಂಜೆ ಹೊತ್ತು ನೀರು ಹರಿಸೋದು. ಅದರಿಂದ ಚೆನ್ನಾಗೇ ಬಂದವೆ ಸರ್ ಸೊಸಿಗಳು. ಆಲೆ ಎಲ್ಲ ಒಂಬಳೆ ಕಡ್ದವೆ. ಯಾವಾಗ ಹಾಕಿದ್ದು ನೀವು? 2020ರಲ್ಲಿ. ಅಂದರೆ ಮೊದಲು ಆಲೆ ಒಂದು 10 ವರ್ಷದಿಂದ ಒಂದು 50 ನೆಟ್ಟಿದೆ. ಈಗ 2020ರಲ್ಲಿ ಒಂದು 60 ನೆಟ್ಟಿನಿ. ಒಟ್ಟು 100 ಗಿಡ ಐತೆ. ಎಲ್ಲ ಬಿಡ್ತಾವೆ ಈಗ. ಹೌದಾ? ಬಿಡ್ತಾವೆ. ಅದಕ್ಕೆಲ್ಲ ಗೊಬ್ಬರ ಗೂಡು ಎಲ್ಲ ಏನು? ನಾವು ಮಾಮೂಲಿ ತೊಪ್ಪೆ ಎರೆಹುಳಿಂದು, ಆಮೇಲೆ ಟ್ಯಾಕ್ಟ್ರಲ್ಲಿ ತೊಪ್ಪೆ ತಗೋತೀವಿ ಜಮೀನಲ್ಲಿ ರೈತರದು. ಅದನ್ನು ಸುರಿತೀವಿ. ಆ ಗಿಡ ಬುಟ್ಟಿ ಒಂದು 5 ಅಡಿ ಆಗಲಿಕ್ಕೆ ಸುತ್ತ ಹಾಕ್ತೀವಿ. 4 ಮಂಕ್ರಿ 4 ಮಂಕ್ರಿಯ. ನಿಮ್ಮ ಜಮೀನಿಗೆ ರಾಸಾಯನಿಕ ಗೊಬ್ಬರ ಏನು ಇಲ್ಲ ಸರ್, ನಾವು ಉಪ್ಪು ಬೂದಿ ಏನು ಬಳಸೋದಿಲ್ಲ. ಆಗ ಸೊಸಿಲಿ ಬೇವಿನ ಹಿಂಡಿ ಹಾಕಿ ಹುಳ ಬರೀಕಿಲ್ಲ ಅಂದಿದ್ರು. ಬೇವಿನ ಹಿಂಡಿ ಹಾಕಿದೆ ಒಂದೊಂದು ಅರ್ಧ ಕೆಜಿ. ಅದು ಬಿಟ್ರೆ ನಾವೇನು ಉಪ್ಪು ಬೂದಿ ಏನು ಬಳಸೋದೇ ಇಲ್ಲ ಸರ್. ಹೌದಾ? ಅಲ್ಲಿ ಗರಿನೇ ಕಡಿತೀವಿ, ಅದಕ್ಕೆ ಎಡ್ಡೆಗೆ ಹಾಕ್ತೀವಿ. ಆ ಮಣ್ಣೆಲ್ಲ ಕರ್ರಗಿರ್ತದೆ ಯಾವಾಗಲೂ. ಜಮೀನ್ದು ಉಳುಮೆ ಎಲ್ಲ ಏನು ಮಾಡಲ್ವಾ? ಇಲ್ಲ ಸರ್, ನಾನೇನು ಬ್ರಷ್ ಕಟ್ರು ಮಾಡೋದು. ಆ ಹುಲ್ಲೆಲ್ಲನೂ ಬೆಳೆಯಗಂಟ ನೋಡ್ತೀವಿ 1.5 ತಿಂಗಳು 2 ತಿಂಗಳು. ಆಮೇಲೆ ಅದು ಬ್ರಷ್ ಕಟ್ರು ಮಾಡ್ತೀವಿ, ಮಿಷಿನಲ್ಲಿ ಬ್ರಷ್ ಕಟ್ರು ಮಾಡ್ತೀವಿ. ಉಳೋದೇ ಇಲ್ಲ ಸರ್. ನಾನು ತೆಂಗಿನ ಸಸಿ ಉಳಬಾರ್ದು ಸರ್. ಅದರಲ್ಲಿ ಯಾಕೆ ಉಳಬಾರ್ದು ಅಂತೀರಿ? ಅದರಲ್ಲಿ ಬೇರು 3 ಥರ ಬೇರಿದೆ. ಆಳಕ್ಕೆ ಹೋಯ್ತದಲ್ಲ, ಆಳಕ್ಕೆ ಅದು ನೇರವಾಗಿ ಒಂದು 600 ಬೇರೆ ಇರ್ತದೆ. ಇನ್ನೊಂದು 2 ಅಡಿ ಅಂತರದಲ್ಲೇ ಒಯ್ತಾ ಇರ್ತದೆ. ಅದು ಸುತ್ತ
ಆರಾರು ಬೇರು ಅಂದರೆ ಒಂದು 15 ಬೇರು 20 ಬೇರು ಇರ್ತದೆ ಅಷ್ಟೇ. ಅದು ಬಿಟ್ರೆ ಇನ್ನು ಮೇಲೆ ಅರ್ಧ ಅಡಿಲೇ ಒಯ್ತಾ ಇರ್ತದೆ, ಮೇಲೆ ಅರ್ಧ ಅಡಿಲೆಯ. ಅದನ್ನೇ ಇವರು ಉಳೋರು ಉತ್ತಿ ಸಾಯಿಸ್ಬಿಡ್ತಾರೆ. ಅದು ಸುಮಾರು ಸ್ವಾನನಕ್ಕೂ ನೀರು ಕೊಡ್ತದೆ, ಮಂಜು ಬಿದ್ದರೂ ನೀರು ಕೊಡ್ತದೆ. ಅಂಥದ್ನೇ ಇವರು ಉತ್ತಿ ಸಾಯಿಸ್ಬಿಡ್ತಾರೆ ರೈತರು. ನಮ್ಮನ್ನು ನೋಡಿ ಉತ್ತೇ ಇಲ್ಲ ನಾನು ಯಾವಾಗಲೂ. ಏನಕ್ಕೆ ಉಳೋದು ನಾವು ಜೋಳ ಗಿಳ ಬಿತ್ತಬೇಕು ಅಂದರೆ ಅವ್ನಿಗೆ ಹೇಳೋದು ರೋಟ್ರಿ ಹೊಡಿಯನ್ಗೆ, ಮೇಲೆ ಉಳಪ್ಪ 2 ಇಂಚ ಅನ್ನೋದು. ಬರೀ ಜೋಳ ಹುಟ್ಟಂಗೆ ಮಾಡಿ ನಮಗೆ ನೀನು ಹಾಳಾಗಿಳ ಬೇಡ ಅನ್ನೋ ಹಂಗೆ ಮಾಡೋದು ನಾನು. ಹೌದಾ? ತೆಂಗು ಮಧ್ಯದಲ್ಲಿ ಜೋಳನೂ ಬೆಳಿತೀರಿ? ಜೋಳನೂ ಹಾಕ್ತೀವಿ ಸರ್. ಹೌದಾ? ಜೋಳ ಹಾಕ್ತೀವಿ. ನಮ್ಮ ಮನೆ ಹೇಳ್ತೆಗೆ ರಾಗಿನೂ ಹಾಕತ್ತೀವಿ ನಾವು. ಅದರೊಳಗಡೆ ರಾಗಿ ಬಿತ್ಬಿಡ್ತೀವಿ, ತೆರೆಗೆರೆ ಹೊಡೆಯೋದಿಲ್ಲ. ಬಿತ್ಬಿಟ್ಟು ಚೆನ್ನಾಗಿ ಅದನ್ನು ಬೆಳಿತೀವಿ ಸರ್. ರಾಗಿನಲ್ಲಿ ಏನೇನು ಪದಾರ್ಥ ಮಾಡ್ತೀರಿ ಶ್ರೀಮತಿ ಅವರೇ? ಮುದ್ದೆ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ, ರಾಗಿ ದೋಸೆ ಮಾಡ್ತೀವಿ. ಆಮೇಲೆ ಮಕ್ಳುಗಳಿಗೆ ರಾಗಿದು ಹಿಟ್ಟು ಮಾಡ್ಕೋತೀವಿ. ಏನಂಗಂದ್ರೆ ರಾಗಿ ಕ್ಲೀನ್ ಮಾಡಿಬಿಟ್ಟು ಒರೆ ಕಟ್ಟಿ ಮಳ್ಳೆ ಕಾಳು ಥರ ಉನಿ ಹಾಕ್ತೀವಿ. ಅದು ಒಂದು ಸ್ವಲ್ಪ ಮಳೆ ಬಂದದ ಒಂದು 10 ನಿಮಿಷ ಮನೇಲಿ ಒಂದು ದಿವಸ ಅಂಡಾಕ್ತೀವಿ ಎಳ್ಳೆಲಿ. ಅದನ್ನು ಕಲ್ಲಲ್ಲಿ ಬೀಸ್ಕೊಂಡು ಹಸಿಟ ಬರುತ್ತೆ, ಅದನ್ನು ಮಾಡ್ಕೊಂಬಿಟ್ಟು ಮಕ್ಳುಗಳಿಗೆ ತಿನ್ನಿಸ್ತೀವಿ, ಚಿಕ್ಕ ಮಕ್ಳುಗಳಿಗೆ. ಅಂದರೆ ರಾಗಿ ಸಿರಿ ಅಂತಾರಲ್ಲ, ರಾಗಿ ಸರಿ ಅದು ತಿನ್ನಿಸ್ತೀವಿ. ಮಕ್ಳಿಗೆ ಒಳ್ಳೇದು ಅಂತ. ಅದು ಬಿಟ್ರೆ ಇನ್ನೇನಾದ್ರು ನಾವು ಬೆಳಿಗ್ಗೆ ಹೊತ್ತು ಅದೇ ಸಿರಿಧಾನ್ಯ ಅಂತಾರಲ್ಲ, ಅದರೊಳಗೆ ಒಂದು 4 ಸೇರಿ ರಾಗಿ ಹಾಕೊಂಡು ಒಂದೊಂದು ಸ್ವಲ್ಪ ಅವು 1 ಕಾಲು ಕೆಜಿ ತರಿಸಿ ಹಾಕೋಬಿಟ್ಟು. ಯಾವ್ಯಾವ್ದು ಬಳಸ್ತೀರಿ ಸಿರಿಧಾನ್ಯ? ಸಿರಿಧಾನ್ಯದಲ್ಲಿ ಎಲ್ಲ ಐಟಮು ತರ್ತೀವಿ. ಹೌದಾ? ಸಾಮೆ ಅವೆಲ್ಲ ತರ್ತೀವಿ. ಇನ್ನು ಕಾಳುಗಳೆಲ್ಲ ನಮ್ಮ ಮನೇಲೆ ಬೆಳೆದಿರ್ತೀವಲ್ಲ, ಕಾಳುಗಳು ಅಕ್ಕಿ ರಾಗಿ ನಮ್ಮ ಮನೇಲೆಲ್ಲ ಹಾಕೊಂಡು ಮಾಡಿಸ್ಕೊಬಂದು ಬೆಳಿಗ್ಗೆ ಹೊತ್ತು ಅರ್ಧ ಲೀಟ್ರಷ್ಟು ಕಾಯಿಸ್ತೀನಿ ಗಂಜಿನ. ಅವ್ರಿಗೊಂದು ಅರ್ಧ ಲೀಟ್ರ್ ಕೊಡ್ತೀನಿ, ನಾನೊಂದು ಅರ್ಧ ಲೀಟ್ರ್. ನೀವು ತಿಂಡಿ ತಿನ್ನಲಿಲ್ಲ 11 ಗಂಟೆ ಇನ್ನು. ಹೌದಾ? ಗಂಜಿ ಕುಡ್ಕೊತೀವಿ. ಆಮೇಲೆ ಏನು ಮಾಡ್ಕೊಂಡು ಊಟ ಮಾಡ್ಕೊತೀವಿ. ಈಗ ನಿಮ್ಮ ತೋಟಕ್ಕೆ ಪ್ರತಿನಿತ್ಯ ಹೋಗ್ತೀರಾ? ಹೋಗ್ತೀನಿ. ಹೇಗನ್ಸುತ್ತೆ ಬೇರೆ ತೋಟಕ್ಕೂ ನಿಮ್ಮ ತೋಟಕ್ಕೂ? ಹೋದ್ರೆ ಹೊಲ್ದತ್ರ ಹೋದ್ರೆ ಸುತ್ತ ನೋಡ್ಕೋದ್ರು ಎಲ್ಲರ ಊರೆಲ್ಲ ಹಸಿರಾಗಿರ್ತವೆ. ಹೊಲ್ದತ್ರ ಹೋದ್ರೆ ಸಂತೋಷ ಆಗುತ್ತೆ, ಎಲ್ಲ ನೆಳ್ಳಿರುತ್ತೆ ಅಲ್ವಾ. ತೋಟ ಮನೆಗೆ ಬರಬೇಕು ಅನ್ಸೋದೇ ಇಲ್ಲ, ಹೊಲ್ದತ್ರನೇ ಇರಬೇಕು ಅನ್ನಿಸ್ತದೆ. ಹೋಗ್ತೀನಿ ಬರ್ತೀನಿ ಹೊಲ್ದತ್ರ. ಹೌದಾ? ಈಗ ನಿಮ್ಗೆ ಏನು ಬೇಕೋ ತರಕಾರಿ ಬೆಳೆಸ್ಕೊಂಡಿದ್ದೀರಿ? ಹೋಗಿ ಕುಯ್ಕೊಂಬರ್ತೀನಿ ಅಲ್ವಾ? ಅದೇ ಅಂದರೆ ಪ್ರತಿನಿತ್ಯ ನೀವು ನಿಮ್ಮ ಜಮೀನಲ್ಲಿ ಬೆಳೆದಿರೋ ತರಕಾರಿ ಕಾಳು ಸೊಪ್ಪು ಅದನ್ನೇ ಬಳಸೋದು ಅಲ್ವಾ? ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ. ಹೌದು. ಬೇರೆ ತರಕಾರಿ ತಗೊಂಡ್ರೆ ಒಣಗೋಗಿರುತ್ತೆ, ಅಲ್ಲಾಗೆ ಕುಯ್ಕೊಬಂದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ಲ. ಅದಕ್ಕೆ ನಾನು ಹೋಗ್ಬೇಕಾದ್ರೆ ದಿವಸ ಹೊಲ್ದತ್ರ ಹೋಗ್ಬಿಟ್ಟು ಸಾಯಂಕಾಲಕ್ಕೆ ಸಾರಿಗೆ ಬೇಕಲ್ಲ ಅಂದ್ಬಿಟ್ಟು ಕುಯ್ಕೊಬಂದು ಮಾಡ್ತೀವಿ. ನಮ್ಮದೇ ಜಮೀನು ಐತೆ, ನೀರೈತೆ, ನಮ್ಗೆ ಆಸೆ ಹೊಲ್ದತ್ರ ಬೆಳಿಬೇಕು ಅಂತ. ಆದರೆ ಮಾರಕ್ಕೆ ಹೋಗಲ್ಲ, ನಮ್ಮ ಮನೆಗೆ ಹಾಕತ್ತೀವಿ. ಹೆಚ್ಚಾದ್ರೆ ಏನು ಮಾಡ್ತೀರಿ? ಅಕ್ಕಪಕ್ಕದವ್ರಿಗೆ ಕೊಟ್ಕೋತೀವಿ. ಹಬ್ಬಲ್ ತಗೋರಕ್ಕೆ ಬೆಲೆ ಆಗಿಲ್ವಾ, ಕೊಟ್ಟರೆ ಇಂಥವ್ರು ಕೊಟ್ಟಿದ್ರು ಅಂತ ಹೇಳ್ತಾರೆ, ಕೊಟ್ಟು ಕಳಿಸ್ತೀವಿ. ಮಕ್ಳು ಕೊಟ್ಟು ಕಳಿಸ್ತೀವಿ. ಮಗ ಮೈಸೂರಲ್ಲಿ ಇದ್ದಾನೆ. ಇವತ್ತು ಪರಂಗಿ ಗಿಡ ನೆಟ್ಟಿದ್ದೀವಿ. ನಮ್ಮ ಅಕ್ಕಪಕ್ಕದ ಮನೆಯವರು, ನಮ್ಮ ನಂಟ್ರಿಸ್ಟು, ಬಂಧು ಬಳಗ ಎಲ್ರಿಗೂ ಕೊಡ್ತೀವಿ ನಾವು ಪರಂಗಿ ಹಣ್ಣು. ನಾವು ಡೈಲಿ 3 ಪೀಸು, ನಾವು 3 ಪೀಸು, ಇವರು ನಮ್ಮ ಮಕ್ಕಳು ಬಂದರೆ ನಾನು ಚಪಾತಿಗೆ ನೆಂಚ್ಕೊಂಡು ತಿಂತೀನಿ. ಒಂದು ಕಡೆ ಚಪಾತಿಗೆ ಪಲ್ಯ, ಚಟ್ನಿ, ಪರಂಗಿ ಹಣ್ಣು ನೆಂಚ್ಕೊಂಡೆ ಚಪಾತಿ ತಿಂತೀನಿ ಅಲ್ವೇ? ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸಹ ಅದು. ಅದು ಹೆಂಗ್ ಬೇಕಾದ್ರೂ ತಿನ್ಬೋದು ಬಿಡಿ ಹಣ್ಣ. ಪರಂಗಿ ಹಣ್ಣು ಹಣ್ಣಿನ ಗಿಡಗಳನ್ನು ಏನೇನಾದ್ರು ಹಾಕೊಂಡಿದ್ರೆ ಬೇರೆದು? ಹಾಕಿದ್ದೀನಿ ಸರ್. ಏನು ಹಾಕಿದಿರಿ? ಅದೇ ಇದ್ರದ್ದು ಸಪೋಟ ಗಿಡ ನೆಟ್ಟಿದ್ದೀನಿ. ಆಮೇಲೆ ಯಾವುದು ದಾಳಿಂಬೆ ಗಿಡ ನೆಟ್ಟಿದ್ದೀನಿ. ಅದೇನು ಇನ್ನೂ ಏನೇನೋ ನೆಟ್ಕೊಂಡ್ವಿ. ಸಿಪಿ ಗಿಡ ನೆಟ್ಕೊಂಡೀವಿ. ತೊಂದರೆ ಏನಿಲ್ಲ ನಮಗೆ, ಸಿಪಿ ಗಿಡ ಯಾವಾಗಲೂ ಇರ್ತದೆ, ಅದು ಒಳ್ಳೇದೇ. ಬಾಳೆ ಹಾಕೊಂಡಿಲ್ವಾ? ಬಾಳೆ ಇದೆ ಸರ್, 500 ಗಿಡ ಬಾಳೆ ಐತೆ. ಹೌದಾ? ಬಾಳೆ ಗಿಡ ಮೇಯ್ನು. ನಾವು ನಮ್ಮ ಮಗಳ ಮನೆಗೆ ಆಗಲಿ, ನನ್ನ ಮಗ ಮೈಸೂರಲ್ಲ ಅವನ ಮನೆಗಾಗಲಿ ಒಂದು ಗೊನೆ ಕುಯ್ಕೊಂಬಂದ್ರೆ ಅಲ್ಲೇ ಅವತ್ತೇ ಎಲ್ರಿಗೂ ಐ ಚಿಪ್ ತಗೋಗ್ರಪ್ಪ ಅಂದ್ಬಿಡ್ತೀವಿ. ಆಮೇಲೆ ನಮ್ಮ ನಂಟ್ರಿಸ್ಟ್ಗೂ ಹಬ್ಬ ಉಣ್ಮೇಲೆ ಒಂದೊಂದು ಚಿಪ್ ಕೊಡ್ತೀವಿ. ದುಡ್ಡೇನು ಇಸ್ಕಳಿಕ್ಕಿಲ್ಲ. ಹೌದೇ? ಈಗ ನಿಮಗೆ ನಿಮ್ಮ ಜಮೀನಿಂದ ಆದಾಯ ಬರ್ತಾ ಇದೆಯಾ? ಬರ್ತಾಯಿದೆ ಸರ್. ಅದೇ ಈಗ ತೆಂಗಿನ ಮರದಿಂದ ಬರ್ತದೆ, ಪರವಾಗಿಲ್ಲ. ಎಳ್ನೀರು ಕುಯಿಸ್ತೀವಲ್ಲ, ಸಿಗ್ತದೆ 1 ಲಕ್ಷ 1.5 ಲಕ್ಷ. ಒಂದೊಂದ್ಸಲ ಕಮ್ಮಿ ಬರ್ತದೆ ಫಸಲು, ಹಾಳಾದವು ಏನೋ ಎಲ್ಲ ಕಜ್ಜಿ ಆಗ್ಬಿಡ್ತದೆ. ಹಂಗೆ ಪರವಾಗಿಲ್ಲ. ತೆಂಗು ಸಸಿ ಖರ್ಚು ಎಷ್ಟು ಮಾಡ್ತಿದ್ದೀರಿ? ಖರ್ಚು ಅಂದರೆ ಈಗ ಏನಾದ್ರು ಸಣ್ಣ ಪುಟ್ಟದ್ದು, ಈಗ ಉಳೋದಂತೂ ಇಲ್ವೇ ಇಲ್ಲ.
ಏನಾರ ಆಳು ಕಾಳು ಏನಾರ ಬೇಕು ಅಂದರೆ ಆ ತೆವರಿ ಮೇಲೆ ದೊಡ್ಡ ಮೆಳೆಗೆಳೆ ಇದ್ದರೆ ಗೊಬ್ಬರ ಹಾಕ್ಸೋದಿನ ಇದು ಮಾತ್ರ ಕರ್ಕೊಯ್ತೀವಿ. ಇದು ಖರ್ಚೇನು ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ ಅದಕ್ಕೆ. ಅಂದರೆ ಬಂದಿದ್ದೆಲ್ಲ ಆದಾಯ ಅಂತಲೇ ಪರವಾಗಿಲ್ಲ, ನಮಗೆ ಮನೆಗೆ ಆಯ್ತದೆ. ನಮ್ಮ ಮಗ ಮೈಸೂರಲ್ಲಿ ಅವನ ಬಿಸ್ನೆಸ್, ಅವನಿಗೆ ಒಬ್ಬ ಆರ್ಮಿಲಿ ಅವನೇ ಮಗ, ಅವನ ಹೆಂಡತಿ ನಾನು ಕಿರಿ ಸೊಸೆ ಪೊಲೀಸು ಇಲಾಖೆಲಿ ಅವಳೆ. ಏನು ತೊಂದರೆ ಇಲ್ಲ, ನಾವಿರೋರು ಗಂಡ ಹೆಂಡತಿ ಇಬ್ಬರು ಸುಖವಾಗಿದ್ದೀವಿ ಸರ್. ಈಗ ವ್ಯವಸಾಯದ ಹಿನ್ನೆಲೆನೇ ಇತ್ತು ಬಿಟ್ರೆ ವ್ಯವಸಾಯ ನೀವು ಮಾಡಿದವರಲ್ಲ ಚಿಕ್ಕ ವಯಸ್ಸಿಂದ? ಇಲ್ಲ, ಚಿಕ್ಕ ವಯಸ್ಸಿನಿಂದನೂ ವ್ಯವಸಾಯನೇ ಅಲ್ಲ, ನೀವೇನೋ ಡ್ರೈವರ್ ಆದೆ ಊರೂರ್ತಿರ? ಇಲ್ಲ, ಮಧ್ಯದಲ್ಲಿ ನಾನು 78 ಗಂಟಲು ವ್ಯವಸಾಯನೇ ಮಾಡ್ತಿದ್ದೆ. ಆಮೇಲೆ 78 ಮೇಲೆ ಒಂದು 35 ವರ್ಷ ಲಾರಿ ಡ್ರೈವರ್ಗೆ. ಅದೇ 35 ವರ್ಷ ಮಣ್ಣಿನ ಸಂಪರ್ಕ ಹೊಂಟಾಯ್ತು. ಆಮೇಲೆ ಬಂದು ವ್ಯವಸಾಯ ಮಾಡಿದ್ರಲ್ಲ, ಅವಾಗ ಏನು ಸುಮ್ಮನೆ ಪ್ರೀತಿಗೆ ಅಂತ ಮಾಡಿದ್ದು? ಇಲ್ಲ, ಉದ್ದೇಶಪೂರ್ವಕವಾಗಿ ನಾನು ವ್ಯವಸಾಯನೇ ಮಾಡಬೇಕು ಅಂತಲೇ ಮಾಡಿದೆ. ಹೌದಾ? ಅದೇನು ಈ ಥರನೇ ಮಾಡಬೇಕು ಅಂತ ಅನ್ಕೊಂಡು ಶುರು ಮಾಡಿದೆ ಸರ್. ಈಗ ನಮ್ಮ ತೋಟದಲ್ಲಿ ಬಾನುಲಿ ಕಾರ್ಯಕ್ರಮ ನಾವು ಮಾಡಬೇಕಾದ್ರೆ ಅಲ್ಲಿ ಬೆಳೆದಿರುವಂಥ ಬೆಳೆ ಅದೆಲ್ಲ ನೋಡಿ ಭಾರಿ ಸಂತೋಷ ಪಡ್ತಾರೆ ನಮ್ಮೂರವರು. ಇವನು ಮೈಸೂರಲ್ಲಿ 30-40 ವರ್ಷ ಇದ್ದವನು ಬಂದು ಈ ಥರ ಬೆಳೆದ, ನಾವೇ ಬೆಳೆಯೋಕ್ಕಾಯ್ತಾ ಇಲ್ಲ ಇಲ್ಲಿದ್ಕಂದು ಅಂತ ಎಷ್ಟೋ ಜನ ಅವರವರೇ ಮಾತಾಡ್ತಾರೆ. ಹೌದಾ? ಗ್ರಾಮದಲ್ಲಿ ಆ ಥರ. ಈಗ ಎಲ್ಲ ತರಹದ ಬೆಳೆನೂ ಒಂದು ಜಮೀನಲ್ಲಿ ಬೆಳಿಬೇಕು ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಯ್ತು? ನಾನು ಬೇರೆ ಕಡೆ ಕೊಡಗ್ಗೆ ಮಡಿಕೇರಿಗೆ ಅಲ್ಲೆಲ್ಲ ಕಂಬ ತುಂಬ್ಕೊಯ್ತೀವಿ, ಪೆನ್ಸಿನ್ ಕಂಬ ಬರ್ತದೆ ಜಮೀನಿಗೆ, ಅವಾಗೆಲ್ಲ ನೋಡ್ತಿದ್ದೆ ಅಲ್ಲಿ. ಇನ್ನೊಬ್ರು ಯಾರೋ ಹೇಳ್ತಿದ್ರು ನಾನು 1000 ಥರ ಗಿಡಗಳು ನೆಟ್ಟಿದ್ದೀನಿ ಅಂತ. ಹಂಗೆ ಅವ್ರ ಮುಂದೆ ನಾವೇನೂ ಅಲ್ಲ, ಆದರೂ ನಮ್ಮ ಮನೆಗೆ ಆಗಷ್ಟು ನಮ್ಮ ಕೈಲಿ ಎಟ್ಕೋ ಅಷ್ಟು ಗಿಡಗಳನ್ನು ನಾವು ನೆಟ್ಕೊಂಡು ತರಕಾರಿ ಮಾಡ್ಕೊಂಡು. ಚಿಕ್ಕ ವಯಸ್ಸಿಂದ ವ್ಯವಸಾಯದ ಕೆಲಸನೇ ಮಾಡ್ಕೊ ಬಂದ್ರಿ ಅಪ್ಪ ಅಮ್ಮನ ಜೊತೆ, ಬುಡದಲ್ಲೇ ಮಾಡಿಸಿದ್ರು ಅಲ್ವಾ? ಈಗಲೂ ವ್ಯವಸಾಯವೇ ಅಲ್ವಾ? ಏನ್ ಅನ್ಸುತ್ತಮ್ಮ ನಿಮ್ಗೆ? ಸಂತೋಷ ಆಗುತ್ತೆ ಅಲ್ವಾ? ವ್ಯವಸಾಯನೇ ಏನು ಒಬ್ರ ಹತ್ರ ಹೋಗೋದೇನಿಲ್ಲ. ಎದ್ದಿನ ಮಾತ್ರ ಮನೆ ಕೆಲಸ ಮಾಡ್ಕೊಂಡು ಹೊಲ್ದ ಹತ್ರ ಹೋಗ್ಬಿಟ್ರೆ ಇನ್ನು ಸಾಯಂಕಾಲ ತನಕ ಅಲ್ಲಿಂದನೇ ಬರ್ತೀವಿ. ಹೊಲ್ದ ಹತ್ರದಿಂದ ಅಲ್ಲಿಂದ ಬಂದು ಒಂದು ಸ್ವಲ್ಪ ಕಾಫಿ ಗಿಫಿ ಕುಡ್ಕೊಂಡು 1 ಗಂಟೆ ಟಿ ವಿ ನೋಡ್ಕೊಂಡು ಆಮೇಲೆ ನಮ್ಮ ಮನೇಲಿ ಏನು ಅಡುಗೆ ಪಡುಗೆ ಮಾಡ್ಕೊ ಊಟ ಮಾಡ್ಕೊಂಡು ಇರ್ತೀವಿ. ಮನೇಲಿ ಏನು ಬೇಜಾರಾಗಲ್ಲ ಅಲ್ವಾ? ವ್ಯವಸಾಯದ ಕೆಲಸ ಯಾವಾಗಲೂ ಖುಷಿ ನಿಮಗೆ? ಖುಷಿ ಅಲ್ವಾ? ಅದು ಹೊಲ್ದ ಹತ್ರ ಕೊಯ್ಕೊಂಬತ್ತೀವಿ ಅಲ್ವಾ, ಅದನ್ನ ಬಿಡಿಸೋದು, ಅದನ್ನ ಸೋಸೋದು, ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು ಮಾಡ್ಕೊತಾ ಇರ್ತೀವಿ. ನಿಮ್ಮ ಜಮೀನಿಗೆ ಹೆಂಗೆ ಬರಬೇಕು ಸರ್? ಜಯರಾಮೇಗೌಡ್ರೆ, ಮೈಸೂರಿಂದ ಬರೋದಾದರೆ ಚಿನ್ಕುಳ್ಳಿ, ಪಾಂಡವಪುರ ಚಿನ್ಕುಳ್ಳಿ, ಅಲ್ಲಿಂದ ರಾಗಿ ಮುದ್ನಳ್ಳಿಗೆ ಬಂದರೆ ಅಲ್ಲಿಂದ 1.5 ಕಿಲೋಮೀಟ್ರ್ ನಮ್ಮ ಜಮೀನು. ವನೆನಹಳ್ಳಿ ರೋಡು ಅಂತ ಅದೇ, ಅಲ್ಲಿ ಕವಲೆ ಹತ್ರ ಎಡದ ಕಡೆಗೆ ತಿರ್ಕಂದ್ರೆ ನಮ್ಮ ಜಮೀನಿಗೆ ಬರುತ್ತೆ. ಹೌದಾ? ರಾಗಿ ಮುದ್ನಹಳ್ಳಿಯಿಂದ ಎಷ್ಟು? 1.5 ಕಿಲೋಮೀಟ್ರು. ರಾಗಿ ಮುದ್ನಹಳ್ಳಿಯಿಂದ 1.5 ಕಿಲೋಮೀಟ್ರು. ಓಕೆ. ಈಗ ನಿಮ್ಮ ಜಮೀನಿಗೆ ಬಂದರೆ ಏನೇನು ತಿಳ್ಕೊಬೋದು ಅಂತೀರಿ ಜನ? ಅದೇ ಈ ವ್ಯವಸಾಯದ ಬಗ್ಗೆ ಇವರು ಯಾವ ಥರ ಹೆಂಗೆ ಮಾಡಿದೆ ಏನು ಅದೆಲ್ಲ ನೋಡಿದ್ರೆ ಗೊತ್ತಾಯ್ತದೆ ಸರ್ ಕಣ್ಣಲ್ಲಿ. ಅಂದರೆ ಈಗ ಒಂದು ಮೀನು ಸಾಕಿದ್ದೀರಿ? ಮೀನು ಕೃಷಿಗ ಬಗ್ಗೆ ಮೇಯ್ನ್ ಇರೋದೇ ಮನುಷ್ಯನಿಗೆ, ರೈತನಿಗೆ ಏನು ಅನುಕೂಲ ಅಂದರೆ 1-2 ಇಲಾತಿ ಸಹ ಇರಬೇಕು. ನಾವು ಈಗ ಸಡ್ಡು ಇವಾಗ ಕಟ್ತಾ ಇದ್ದೀವಿ, ನಮ್ಮ ಮಗ ರಿಟೈರ್ಡ್ ಆಯ್ತದಲ್ಲ, ಈಗ ಕಟ್ತೀವಿ, ಈಗೆಲ್ಲ ಮಡಗ್ತೀವಿ ಅವ. ಈಗ ಕೃಷಿ ಹೊಂಡ, ಮೀನುಗಾರಿಕೆ, ನಾಟಿ ಕೋಳಿ, ಇದೆಲ್ಲನೂ ಬಾಳೆ, ತೆಂಗು, ಅಡಿಕೆ ಪ್ರತಿಯೊಂದು ಎಲ್ಲನೂ ಬೆಳೆದಿದ್ದೀವಿ ಸರ್. ಹೌದಾ? ಅದನ್ನೆಲ್ಲ ನೋಡ್ಬೋದು. ಆಮೇಲೆ ಬೋರ್ವೆಲ್ ನೀರನ್ನ ರೀಚಾರ್ಜ್ ಮಾಡಿರೋದನ್ನ ತಿಳ್ಕೊಂಡ್ರೆ ಅವ್ರು ಮಾಡೋದು ನನ್ನ ನೋಡ್ಕೊಂಡು ಒಂದು 5-6 ಜನ ಮಾಡೋರೆ ಪಾಸ್ ಆಗದೆ. ಹೌದಾ? ನಮ್ಮೂರಲ್ಲೇ ಈಗ ಅವ್ರದ್ದು ನೀರು ಚೆನ್ನಾಗಿ ಬರ್ತಾ ಇದೆ, ಅದನ್ನು ನೋಡ್ಬೋದು. ಹೆಣ್ಮಕ್ಳು ಬಂದ್ರೆ ಏನ್ ನೋಡ್ಕೋಬೋದು ತಾಯಿ ಶ್ರೀಮತಿ ಅವ್ರೆ? ಹೆಂಗ್ ನೀವು ತರಕಾರಿ ಬೆಳಿತೀರಾ, ಹೆಂಗೆ ಅದನ್ನೇ ಕುಯ್ಕೊಬಂದು ಅಡುಗೆ ಮಾಡ್ತೀರಾ, ಅದನ್ನೆಲ್ಲ ತಿಳ್ಕೊಬೋದೆ? ಮನೆಗೆ ಹೆಂಗ್ ಬೇಕು ಅದನ್ನ ಬೆಳ್ಕೋಬಹುದು. ಬೆಳ್ಕೊಂಬರ್ಬೋದು, ಕುಯ್ಕೊಂಬರ್ಬೋದು. ಅದು ನಮ್ಮನೆ ಗುದ್ಲಿ ಗುದ್ಲಿ ಗುಂಡಿ ಮಾಡ್ಕೊಂಡು ಹೋಯ್ತಾರೆ ಹಾಕ್ಕೊಂಡು ಅದನ್ನು ನಾನು ನೆಟ್ಕೊಂಡು ಹೋಗ್ತೀನಿ. ನೆಟ್ಕೊಂಡು ಹೋದ್ಮೇಲೆ ನೀರು ಹಾಯಿಸ್ತಾರೆ ಅವರೇನೆ. ಆಮೇಲೆ ನಾನು ಒಂದು ವಾರ ಬಿಟ್ಕೊಂಬಂದು ಅದು ಹುಟ್ಟಿರೋದೆಲ್ಲನೂ ಮಣ್ಣು ಮುಚ್ಕೊಂಡು ತಗೊಂಡು ಅದನ್ನು ರೋಡ್ನಾಗ ಮಾಡ್ಕೊಯ್ತೀನಿ. ಅದು ಚೆನ್ನಾಗಿ ಬರುತ್ತೆ ಗಿಡ. ಅದಕ್ಕೆ ಕಳೆ ಕಿತ್ಕೋಬೇಕು, ಗೊಬ್ಬರ ತಗೊಬಂದೋಗಿ ತೊಪ್ಪೆ ಗೊಬ್ಬರ ಹಾಕೋಬೇಕು. ಹಾಕೊಂಡೇನಿಲ್ಲ ಬೆಳ್ಕೊಳ್ತೀವಿ. ಇನ್ನೂ ಇಂಥದ್ದು ಬೆಳಿಬೋದಿತ್ತು ಇವರು ಅಂತ ಅನ್ಸುತ್ತಾ ನಿಮಗೆ, ಅಥವಾ ಎಲ್ಲ ಬೆಳೆದವ್ರೆ ಅಂತ ಅನ್ಸುತ್ತಾ? ಬೆಳೀತಾ ಇದ್ದೀವಿ ಎಲ್ಲ, ನಮ್ಗೆ ಆಗಾಗಷ್ಟು ಬೆಳ್ಕೊತೀವಿ. ನಮ್ಮ ಮನೆಯವ್ರನ್ನ ಕೇಳ್ತಾ ಇರ್ತೀನಿ ನಾನು, ನಮ್ಮ ಜಮೀನು ಮಡಿಕೊಂಡು ಅದು ಯಾಕ್ರಿ ಬೇರೆಯವ್ರಿಗೆ ಹೋಗ್ಬೇಕು, ನಮ್ಗೆ ಆಗಷ್ಟು ನಾವೇ ಬೆಳ್ಕೊಳ್ಳೋದು ಅಂತ. ಮಗನ ಕೊಡ್ತೀನಿ, ಆರ್ಮಿಲಿದ್ದಾನೆ ಮಗ, ಒಬ್ಬ ಮೈಸೂರಲ್ಲಿದ್ದಾನೆ. ಈಗ ಒಂದು 4-5 ವರ್ಷ ಆಯಿತು ನಾವು ಮೈಸೂರಲ್ಲೇ ಇದ್ವಿ ಬಂದು. ಆ ಮಗನ ಕೊಟ್ಟು ಕಳಿಸ್ತೀನಿ. ಈಗ ಕಾಳುಗಳು,
ಹೆಸ್ರು ಕಾಳು ಹುಸಿ ಮಾರ್ಕತ್ತೀವಿ, ಅಷ್ಟೆಲ್ಲ ಮಡಿಕೊಳ್ಳಲ್ಲ, ಹುಸಿ ಮಾರ್ಕತ್ತೀವಿ. ಇನ್ನು ಮಿಕ್ಕದ ಕಾಳು ನಾವು ಮನೆಗೆ ಮಡಿಕೊಂಡು ಉಪಯೋಗಿಸ್ಕೊತೀವಿ. ತರಕಾರಿನೂ ಅಷ್ಟೇ, ಆಗಷ್ಟು ನಾವು ಹಾಕೊಳ್ಳೋದು, ಮಗ ಸೊಸೆರು ಕೊಟ್ಟು ಕಳಿಸ್ತೀನಿ. ನಮ್ಮ ತಾಯಿ ಮನೆ ಐತೆ, ಇನ್ನು ಅಕ್ಕಪಕ್ಕದ ಮನೆಯವರು ಬಿಡಿಸ್ತಾ ಇರ್ತೀನಿ, ಯಾಕಂದ್ರೆ ನನಗೊಂದು ಇಡೀ ಕೊಡು, ಅಯ್ಯೋ ಬೆಳೆದಿರೋದಲ್ವ ಅಂತ ಕೊಟ್ಟು ಕಳಿಸ್ತೀನಿ. ಇನ್ನೂ ಏನಾದರೂ ಸಾಧನೆ ಮಾಡಬೇಕು ವ್ಯವಸಾಯದಲ್ಲಿ ಅನ್ಸುತ್ತೆ? ನಾನು ಇನ್ನು ಮುಂದಿನ ವರ್ಷಕ್ಕೆ ದ್ರಾಕ್ಷಿ, ಕಿತ್ಲೆ ಹಣ್ಣು ಇಂಥವೆಲ್ಲನೂ ಮಾಡಿ ನಿಮಗೆ ನಾನು ಒಂದು ಸಲ ಭೇಟಿ ಆಯ್ತೀನಿ ಸರ್. ಇನ್ನು ಹೆಚ್ಚಿನ ತರಕಾರಿ ಆಗಲಿ, ಹೆಚ್ಚಿನ ಗಿಡಗಳಾಗಲಿ ಬೆಳಿತೀನಿ ಸರ್. ಓಕೆ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಜಯರಾಮೇಗೌಡ್ರೆ, ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ತೀರಾ? ಹೇಳ್ತೀನಿ ಸರ್, ಹೇಳ್ಬಿಡಿ. 996415 6